ಚೆನ್ನಾಗಿದ್ದೀರಾ? ತಿಳ್ಕೊಂಡವರಾಗಿ ನಾವು ಸತ್ಯವೇದಗಾನ ಕೀರ್ತನೆಗಳು 119ಕ್ಕೆ ತಿಳ್ಕೊಳ್ಳೋಣ. ಪ್ಲೀಸ್ ಟರ್ನ್ ಯುವರ್ ಬೈಬಲ್ ಟು Psalms 119:119. ಎಂಬತ್ತೊಂಬತ್ತನೇ ವಚನದಿಂದ 96ನೇ ವಚನದವರೆಗೂ ನಾವು ಉತ್ತರ ಪ್ರತ್ಯುತ್ತರ ಓದಿಕೊಳ್ಳುತ್ತೇವೆ. We are going to read responsibly from 89th verse to 96th verse. 89ನೇ ವಚನದಿಂದ 96ನೇ ವಚನದವರೆಗೂ ನಾವು ಉತ್ತರ ಪ್ರತ್ಯುತ್ತರ ಓದಿಕೊಳ್ಳೋಣ. ಕೀರ್ತನೆಗಳು 119. 89ನೇ ವಚನ ನಾವು ಸ್ಟೇಜ್ ಮೇಲೆ ಓದಬೇಕಾದ್ರೆ 90ನೇ ವಚನ ನೀವು ಓದಬೇಕು. ಅದೇ ಕೊನೆಯ ವಚನ 96 ನಾವೆಲ್ಲರೂ ಸೇರಿ ಓದುವವರಾಗಿದ್ದೇವೆ. Psalms 119:89th verse. ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ನಿನ್ನ ವಿಧಿಗನುಸಾರವಾಗಿ ಅವು ಇಂದಿನವರೆಗೂ ಸ್ಥಿರವಾಗಿ ನಿಂತಿರುತ್ತವೆ. ಯಾಕೆಂದರೆ ಸರ್ವ ವಸ್ತುಗಳು ನಿನ್ನನ್ನು ಸೇವಿಸುತ್ತವೆ. ನಾನು ನಿನ್ನ ನೇಮಗಳನ್ನು ಎಂದಿಗೂ ಮರೆಯುವುದಿಲ್ಲ. ಅವುಗಳಿಂದಲೇ ನನ್ನನ್ನು ಬದುಕಿಸಿದ್ದಿ. ದುಷ್ಟರು ನನ್ನನ್ನು ಸಂಹರಿಸಬೇಕೆಂದು ಹೊಂಚಿ ನೋಡುತ್ತಾರೆ. ನಾನು ನಿನ್ನ ಕಟ್ಟಳೆಗಳನ್ನೇ ರಕ್ಷಿಸಿಕೊಂಡಿರುವೆನು. 96ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಎಲ್ಲಾ ಸಂಪೂರ್ಣತೆಗೂ ಮೇಲೆ ಬರಬೇಕು, ಆದರೆ ನಿನ್ನ ಆಜ್ಞಾಶಾಸನವು ಅಪಾರವಾದದ್ದು. ಹೌದು ಪ್ರಿಯರೇ, ನಾವು ಆತನ ವಾಕ್ಯದಿಂದಲೇ ಬದುಕ್ತಾ ಇದ್ದೇವೆ. ಆಮೆನ್. ಪ್ರತಿದಿನ ನಮ್ಮ ಆತ್ಮಕ್ಕೆ ಬೇಕಾದಂತಹ ವಾಕ್ಯವನ್ನ ದೇವರು ಅನುಭವಿಸ್ತಾ ಇದ್ದಾನೆ, ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಆದ್ದರಿಂದ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. ದೇವರ ವಾಕ್ಯ ಹೇಳುವಂತೆ ನಾವು ಈ ಲೋಕದ ಒಂದು ಆಹಾರದಿಂದಲ್ಲ ಬದುಕೋದು. ಪ್ರತಿದಿನ ನಾವು ಯೇಸು ಕ್ರಿಸ್ತನ ವಾಕ್ಯದಿಂದ ಬದುಕುವಂತ ಮಕ್ಕಳಾಗಿದ್ದೇವೆ. ಈ ಸಮಯದಲ್ಲಿ ನಾವು ಆರಾಧನೆಯ ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ ದೇವರು ನಮ್ಮ ನಡೆಸುವಂತೆ ನಾವು ನಮ್ಮನ್ನೇ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಸರ್ವೋತ್ತಮನಾದ ಸರ್ವ ಒಳ್ಳೆಯವನಾದ ಪರಲೋಕ ತಂದೆ, ಅಪ್ಪ ಪಿತನೇ, ಈ ಒಂದು ಮುಂಜಾನೆ ವೇಳೆಗಾಗಿ ನನಗೆ ಸ್ತೋತ್ರ ಉಂಟಾಗಲಿ ರಾಜ. ಅನೇಕ ದಿನಗಳಾದ ಮೇಲೆ ನಾವು ಒಟ್ಟಾಗಿ ಬಂದು ಸೇರಿ ಏಸಪ್ಪ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ನಮ್ಮನ್ನು ಕರೆದಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಕರ್ತ, ಈ ಆರಾಧನೆಯ ಸಮಯ ನಿನ್ನದು ಕರ್ತ. ನಮ್ಮ ನಿನ್ನ ಒಂದು ಕರೆಗಳು ಒಪ್ಪಿಸಿಕೊಡುತ್ತೇವೆ. ನಮ್ಮ ಆತ್ಮ, ಶರೀರ, ಪ್ರಾಣವನ್ನ ನೀನು ಕರ್ತೇನೆ ಅಪ್ಪ ಶುದ್ಧಿ ಮಾಡಬೇಕೆಂದು ಒಪ್ಪಿಸಿಕೊಡುತ್ತೇನಪ್ಪ. ನಾವು ಕರ್ತ ಒಂದೇ ದೃಷ್ಟಿಯಿಂದ ನಿನ್ನನ್ನೇ ನೋಡುವಂತ ಮಕ್ಕಳಾಗಿ, ನಿನ್ನನ್ನೇ ಆರಾಧಿಸುವಂತ ಮಕ್ಕಳಾಗಿ, ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕೆ ಬಯಸುವಂತ ಮಕ್ಕಳಾಗಿ ನಮ್ಮನ್ನ ಆಶೀರ್ವದಿಸಿ ನಡೆಸಿಕೊಡು. ಆರಾಧನೆ ಒಂದೊಂದು ಭಾಗದಲ್ಲಿಯೂ ನೀನು ಮಹಿಮೆಯನ್ನು ತುಂಬಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆ ಪಿತನೇ. ಸ್ವಲ್ಪ ಹುಡುಗಿರ ಕಡೆ ಇರೋ ಸ್ವಲ್ಪ ಮುಂದಕ್ಕೆ ಬಂದ. ನೀವೇ ಹಿಂದೆ ಕುತ್ಕೊಂಡ್ಬಿಟ್ರೆ ಮುಂದೆ ಬರೋರು ಹೇಗ್ ಬರ್ತಾರೆ ಹೇಳಿ? ಅಲ್ಲಿ ಸ್ವಲ್ಪ ಜಾಗ ಕೊಡಿ. ಎಲ್ಲ ಮುಂದೆ ಬಂದು ಎಲ್ಲ ಫಿಲ್ ಮಾಡಿ. ಹಿಂದೆ ಬರೋರು ಬಂದಲ್ಲಿ ಕೂತ್ಕೊಳ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಹೌದು ಪ್ರಿಯರೇ, ನಾವು ಕರ್ತನ ಸಮ್ಮುಖದಲ್ಲಿ ಬಂದವರಾಗಿದ್ದೇವೆ. ನಾವು ಈ ದಿನ ಬದುಕಿದ್ದೇವೆ, ನಿರ್ಮೂಲವಾಗದೇ ಇದ್ದೇವೆ ಅಂದ್ರೆ ಅದು ಕರ್ತನ ಶುದ್ಧ ಕೃಪೆಯಾಗಿದೆ ಪ್ರಿಯ. ನಾವೆಲ್ಲರೂ ಬಾಯಿಗಳನ್ನ ತೆರೆದು ಕರ್ತನಿಗೆ ಕೃತಜ್ಞತೆ ಸಲ್ಲಿಸೋಣ. ನಾವೆಲ್ಲರೂ ಬಾಯಿಗಳನ್ನ ತೆರೆದು, ಯಾರೆಲ್ಲ ಬಾಯಿ ತಂದಿದ್ದೀರಾ ಸ್ವಲ್ಪ ಜೋರಾಗಿ ಹೇಳಿ ನೋಡೋಣ. ಬಾಯಿ ತಂದವರೆಲ್ಲ ಇವತ್ತು ನಾವು ಸ್ತುತಿಸಲೇಬೇಕು ಪ್ರಿಯರೇ. ನಾವು ಕರ್ತನಿಗೆ ಕೃತಜ್ಞತೆ ಸಲ್ಲಿಸಲೇಬೇಕು. ಎಲ್ಲರೂ ಜೋರಾಗಿ ಕರ್ತನಿಗೆ ಕೃತಜ್ಞತೆ ಸಲ್ಲಿಸೋಣ. ಇಲ್ಲಿ ನಿಂತಿರುವ ಒಬ್ಬರಿಗಾದರೂ ದೇವರು ಅನ್ಯಾಯ ಮಾಡಲಿಲ್ಲ ಪ್ರಿಯರೇ. ಆತನು ನೀತಿಯನ್ನ ಮಾಡಿದ ದೇವನಾಗಿದ್ದಾನೆ. ನಮ್ಮ ಮಧ್ಯದಲ್ಲಿ ಆತನು ಅನೇಕ ಅದ್ಭುತ ಕಾರ್ಯಗಳನ್ನ ಮಹತ್ ಕಾರ್ಯ ಮಾಡಿದ್ದಾನೆ. ನಾವು ಕೃತಜ್ಞತೆ ಸಲ್ಲಿಸದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಒಂದಲ್ಲ ಒಂದು ರೀತಿಯಲ್ಲಿ ದೇವರು ನಮಗೆ ಅನೇಕ ಮಹೋಪಕಾರಗಳನ್ನ ಮಾಡಿದ್ದಾನೆ. ನಾವು ಜೀವದಿಂದ ಇಳಿದಿರದೇ ದೊಡ್ಡ ಕೃಪೆ. ಕರ್ತನಿಗೆ ನಾವು ಸ್ತೋತ್ರ ಮಾಡೋಣ. ಆತನ ಸಮ್ಮುಖದಲ್ಲಿ ಹಾಡಿ ಹರ್ಷಿಸೋಣ ಪ್ರಿಯರೇ. ಯೆಹೋವನ ಮಂದಿರದಲ್ಲಿ ನಾನು
ಹಾಡಿ ಸಂಕೀರ್ತಿಸಿ ಆತನನ್ನ ಸ್ತುತಿಸ್ತೇನೆಂದು ಭಕ್ತನು ಹೇಳುವಂತೆ ನಾವು ಸಹ ಆತನ ಮಂದಿರದಲ್ಲಿ ಆತನನ್ನ ಸ್ತುತಿಸೋಣ ಪ್ರಿಯರೇ. ನೀನು ಇಲ್ಲದೆ ಹಾಡಿನ ಮೂಲಕವಾಗಿ ಆತನ ಮಹಾ ಪ್ರಭಾವವನ್ನ ಬರಮಾಡಿಕೊಳ್ಳೋಣ ಪ್ರಿಯರೇ. ಬರಮಾಡಿಕೊಂಡವರಾದ ನಾವು ಕೂತುಕೊಂಡು ಆತನನ್ನ ಸ್ತುತಿಸೋಣ ಪ್ರಿಯರೇ. ಆತನು ದೊಡ್ಡವನು, ಆತನು ಒಳ್ಳೆಯವನು, ಆತನು ಮಹಾ ಉನ್ನತನೂ ಆದ ದೇವನಾಗಿದ್ದಾನೆ. ನಮ್ಮ ಹೃದಯಗಳಲ್ಲಿ ವಾಸ ಮಾಡುವ ದೇವನಾಗಿದ್ದಾನೆ. ಆತನಿಗೆ ನಾವು ಗುಡಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆತನನ್ನ ಒಂದು ಕಟ್ಟಡದಲ್ಲಿ ಸೀಮಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನನ್ನ ನಿನ್ನ ಹೃದಯದಲ್ಲಿ ವಾಸ ಮಾಡುವ ದೇವನಿಗೆ ಹಲ್ಲೆಲೂಯಾ ಎಂದು ನಾವು ಹೇಳೋಣ.
ನಾವು ಎಷ್ಟರವರು ನಮ್ಮೊಳಗೆ ಆತನು ವಾಸ ಮಾಡ್ಲಿಕ್ಕೆ, ನಮ್ಮನ್ನ ನೆನೆಸಿ ನೋಡ್ಲಿಕ್ಕೆ ನಾವು ಎಷ್ಟರವರು ಪ್ರಿಯ. ನಾವು ಪಾಪದಲ್ಲಿಯೇ ಜನಿಸಿದಂತವರು, ಆದ್ರೆ ಕರ್ತನ ಮಹಾಕೃಪೆಯಿಂದ ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದ್ದಾನೆ. ಆ ನೀತಿವಂತರಾದ ನಾವು ಆತನನ್ನ ನೆನೆಸಿ ನೋಡು, ಆತನನ್ನ ಸ್ತುತಿಸುವಂತೆ ಕರ್ತನೇ ದೇವರಲ್ಲಿ ಎಂಬ ಹಾಡಿನ ಮೂಲಕವಾಗಿ ಆತನನ್ನ ಸ್ತುತಿಸೋಣ ಪ್ರಿಯರೇ.
ಹೆಮ್ಮೆ ಪಡಬೇಕು. ಓ, ಯಾರಿಗೂ ಸಿಗದಂತ ಭಾಗ್ಯ ನನ್ನ ದೇವರು ನನಗೆ ಕೊಟ್ಟಿದ್ದಾನಲ್ಲ. ಎಂತ ಭಾಗ್ಯವುಳ್ಳ ಮಕ್ಕಳಾಗಿದ್ದೇವೆ. ನಮಗೆ ಅದು ಸಿಗುತ್ತಾ ಇರಲಿಲ್ಲ ಪ್ರಿಯರೇ. ಆದರೆ ದೇವರು ತನ್ನ ಮಹಾಕೃಪೆಯಿಂದ ನಮಗೆ ಕೊಟ್ಟಂತಹ ಭಾಗ್ಯಕ್ಕೆ ನಾವು ಏನು ಕೊಟ್ಟರು ಸಾಲದು ಪ್ರಿಯರೇ. ನಾವು ಏನು ಕೊಟ್ಟಿಲ್ಲ, ಕೊಟ್ಟರು ಸಾಲದು. ಅಂತ ಮಹಾ ಉನ್ನತನಾದ ಸರ್ವಶಕ್ತನಾದ ದೇವನಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ನಾವು ಆಗಸ್ಟ್ ತಿಂಗಳ ಮೊದಲನೇ ದಿನದಲ್ಲಿದ್ದೇವೆ ಪ್ರಿಯರೇ. ವರ್ಷದ ಎಷ್ಟು ತಿಂಗಳು ನಮ್ಮನ್ನ ದೇವರು ಕಾಪಾಡಿದ್ದಾನೆ? 8ನೇ ತಿಂಗಳಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಲೋಕದ ಮೇಲೆ ಭಯಂಕರವಾದ ರೋಗ ಬಂತು ಪ್ರಿಯರೇ, ಇನ್ನೂ ಇದೆ. ಆದ್ರೆ ನಮ್ಮನ್ನ ದೇವರು ಹೆಂಗೆ ಕಾಯ್ತಾ ಇದ್ದಾರೆ? ನನ್ನ ಕಣ್ಣ ಗುಡ್ಡೆಯಂತೆ ಕಾಯ್ತಾ ಇದ್ದಾರೆ. ಭಯಂಕರ ಪ್ರಿಯರೇ. ಈ ಸಾರಿ ಬಂದಿರುವಂತಹ ವೈರಸ್, 2ನೇ ಅಲೆಯಲ್ಲಿ ಬಂದ ವೈರಸ್ ತುಂಬಾ ಭಯಂಕರ. ನನ್ಗೊಂದು ಸಹೋದರಿ ಹೇಳ್ತಾ ಇದ್ರು, ಅವ್ರು ಗೊತ್ತವರು, ಆ ಹುಡುಗರಿಗೆ ದೊಡ್ಡ ಹುದ್ದೆಯಲ್ಲಿರುವಂತಹ ಮನುಷ್ಯ, ಆ ವೈರಸ್ ಬಂದು ಆ ಮನುಷ್ಯನ ಬ್ರೈನ್ ಡೆಡ್ ಆಗಿ ಮನೆಯವರು ಸ್ವತಃ ಸಾಯಿಸ್ರಿ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಪ್ರಿಯರೇ, ಇವತ್ತು ನಾವು ಜೀವಂತವಾಗಿ ಇದ್ದೇವೆ ಅಂದ್ರೆ ನಾವು ಎಷ್ಟು ದೇವರಿಗೆ ನಿರ್ದಾಕ್ಷಿಣ್ಯವಾಗಿ ಆ ಮಗನನ್ನ ಸಾಯಿಸ್ಬೇಕು. ಆ ರೀತಿ ನೀವು ತಿಳ್ಕೊಂಡಿದ್ದೀರಾ ದೇವ್ರ ಮಕ್ಕಳಿಗೆ ಬರ್ಲಿಲ್ಲ ಅಂತ. ಆ ವೈರಸ್ ಏನೆಲ್ಲ ಆಟ ಆಡ್ತಾ ಇದೆ. ಆದ್ರೆ ನಾನು ನೀನು ಇವತ್ತಿಲ್ಲಿ ಕೂತಿದ್ದೇವೆ ಅಂದ್ರೆ ಅದು ಆತನ ಶುದ್ಧ ಕೃಪೆ. ಆತನಿಗೆ ನಾವು ಎಷ್ಟು ಕೊಟ್ಟರು ಸಾಲದು ಪ್ರಿಯ. ನಾವು ಕೊಟ್ಟಿಲ್ಲ, ಅದೇ ಸತ್ಯ. ನಾವು ಆಗಸ್ಟ್ ತಿಂಗಳಿಗೆ ಪ್ರವೇಶ ಮಾಡಿದ್ದೇವೆ. ವಾಡಿಕೆಯಂತೆ ನಾವು ಮೊದಲನೇ, ಯಾವಾಗಲೂ ತಿಂಗಳ ಮೊದಲನೇ ಇದರಲ್ಲಿ ನಾವು ಸೇರಿ ಬರ್ತಾ ಇದ್ವಿ. ಆದ್ರೆ ಭಾನುವಾರ ಆಗಿರೋದ್ರಿಂದ ನಾವು ಸೇರಿ, ಎಲ್ಲರೂ ಸೇರಿ 8:30 ಆರಾಧನೆಯಲ್ಲೇ ಸೇರಿ ಬಂದಿದ್ದೇವೆ. ವಾಡಿಕೆಯಂತೆ ನಾವು ಪ್ರತಿ ತಿಂಗಳು ಅದಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಮಧ್ಯದಲ್ಲಿರುವ ಪಾಲ್ರಾಜ್ ಬ್ರದರ್ ಅವರು ಈ ತಿಂಗಳು ದೇವರು ನಮ್ಮನ್ನ ಮತ್ತೊಮ್ಮೆ ಆತನ ಒಂದು ಕೃಪಾತಿಶಯದಲ್ಲಿ ನಡೆಸಬೇಕಾಗಿ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಉನ್ನತನ ಮಹೋನ್ನತನಾಗಿರುವಂತಹ ದೇವನೇ ರಾಜಸ್ವಾಮಿ, ಅಪ್ಪ ನೀನು ಸರ್ವಶಕ್ತನಾಗಿರುವುದಕ್ಕಾಗಿ ರಾಜಸ್ವಾಮಿ ನಿನ್ನ ಘನವಾದ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ರಾಜಸ್ವಾಮಿ. ಅಪ್ಪ ನೀನು ಕಣ್ಮಣಿ ಹಾಗೆ ರಾಜಸ್ವಾಮಿ, ನಿನ್ನ ಕಣ್ಣಿನ ಗುಡ್ಡೋಪಾದಿಯಲ್ಲಿ ರಾಜಸ್ವಾಮಿ. ಅಪ್ಪ ಕಳೆದ 7 ತಿಂಗಳುಗಳ ರಾಜಸ್ವಾಮಿ ನಮ್ಮನ್ನು ರಾಜಸ್ವಾಮಿ ಕರೆ ಹಿಡಿದು ನಡೆಸಿದ್ದಕ್ಕಾಗಿ ರಾಜಸ್ವಾಮಿ. ಅಯ್ಯ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ರಾಜಸ್ವಾಮಿ. ಅಪ್ಪ ನೀನಿ ರಾಜಸ್ವಾಮಿ, ನಿನ್ನ ನೆರಳಿನಲ್ಲಿ ರಾಜಸ್ವಾಮಿ, ನಿನ್ನ ಹೆಜ್ಜೆಯ ಹಿಂದೆ ರಾಜಸ್ವಾಮಿ ನಮ್ಮ ಹೆಜ್ಜೆಗಳನ್ನು ಇಡುವ ಹಾಗೆ ರಾಜಸ್ವಾಮಿ. ಪ್ರತಿಯೊಂದು ಕ್ಷಣವು ರಾಜಸ್ವಾಮಿ ನಮ್ಮನ್ನು ಕಾದು ನಡೆಸಿದಕ್ಕಾಗಿ ರಾಜಸ್ವಾಮಿ ನಿನಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ರಾಜಸ್ವಾಮಿ. ಒಂದು ಕ್ಷಣವು ನಮ್ಮನ್ನು ಮರೆಯದೆ ರಾಜಸ್ವಾಮಿ, ನಿನ್ನ ಅಪಾರವಾದ ಪ್ರೇಮದಲ್ಲಿ ರಾಜಸ್ವಾಮಿ, ಆ ಕಲ್ವಾರಿ ಪ್ರೇಮದಲ್ಲಿ ರಾಜಸ್ವಾಮಿ ನಮ್ಮನ್ನು ಪ್ರತಿ ಕ್ಷಣವು ಕಾದು ನಡೆಸುತ್ತಿರುವುದಕ್ಕಾಗಿ ರಾಜಸ್ವಾಮಿ. ಅಯ್ಯ ನಿನಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ರಾಜಸ್ವಾಮಿ. ಅಯ್ಯ ವಿಶೇಷವಾಗಿ ರಾಜಸ್ವಾಮಿ, ಅಪ್ಪ ರಾಜಸ್ವಾಮಿ ವರ್ಷದ 8ನೇ ತಿಂಗಳಿನಲ್ಲಿ ನಾವು ಕಾಲಿಟ್ಟಿರುವಾಗ ರಾಜಸ್ವಾಮಿ, ಅಪ್ಪ ನೀನು ರಾಜಸ್ವಾಮಿ ಕೊಟ್ಟಂತ ನೀವು ನೂತನ ಜೀವಕ್ಕಾಗಿ ರಾಜಸ್ವಾಮಿ, ನೂತನ ಕೃಪೆಗಾಗಿ ರಾಜಸ್ವಾಮಿ, ಅಪ್ಪ ನೂತನ ಒಂದು ರಾಜಸ್ವಾಮಿ ಆಶೀರ್ವಾದಗಳಿಗಾಗಿ ಘನವಾದ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ರಾಜಸ್ವಾಮಿ. ಅಪ್ಪ ನಿನ್ನ ದಯೆ, ನಿನ್ನ ಕೃಪೆ ರಾಜಸ್ವಾಮಿ, ನಿನ್ನ ಶುಭವು, ನಿನ್ನ ಕೃಪೆ ಯಾವಾಗಲೂ ನಮ್ಮನ್ನು ಹಿಂಬಾಲಿಸುವಾಗ ರಾಜಸ್ವಾಮಿ. ಅಪ್ಪ ನೀನೇ ರಾಜಸ್ವಾಮಿ ನಮ್ಮನ್ನು ರಾಜಸ್ವಾಮಿ ಈ ತಿಂಗಳುಗಳೆಲ್ಲ ರಾಜಸ್ವಾಮಿ ಕರೆ ಹಿಡಿದು ರಾಜಸ್ವಾಮಿ ನಿನ್ನ ಅತ್ಯುನ್ನತವಾದ ಅದ್ಭುತದ ಶಕ್ತಿಯಲ್ಲಿ ರಾಜಸ್ವಾಮಿ ನಮ್ಮ ನಡೆಸುವುದಕ್ಕಾಗಿ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುವ ರಾಜಸ್ವಾಮಿ. ಲೋಕವಾದ ರಾಜಸ್ವಾಮಿ, ಅಲ್ಲೋಲ ಕಲ್ಲೋಲವಾದ ರಾಜಸ್ವಾಮಿ, ನಿನ್ನನ್ನು ನಂಬಿದಂತ ಮಕ್ಕಳಿಗೆ ರಾಜಸ್ವಾಮಿ, ಅಪ್ಪ ಯಾವುದೇ ಅಪಾಯಗಳು ರಾಜಸ್ವಾಮಿ, ಗಂಡಾಂತಗಳು ಮುಟ್ಟದ ರೀತಿಯಲ್ಲಿ ರಾಜಸ್ವಾಮಿ ನೀನು ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ರಾಜಸ್ವಾಮಿ. ಅಪ್ಪ ನಿನ್ನ ನಾಮಕ್ಕೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುವ ರಾಜಸ್ವಾಮಿ. ವಿಶೇಷವಾಗಿ ರಾಜಸ್ವಾಮಿ ಈ ತಿಂಗಳೆಲ್ಲ ರಾಜಸ್ವಾಮಿ ನಿನ್ನ ಒಂದು ದಯೆಯಲ್ಲಿ ರಾಜಸ್ವಾಮಿ, ನಿನ್ನ ಒಂದು ಅಭಿಷೇಕದಲ್ಲಿ, ನಿನ್ನ ಒಂದು ಮಹಿಮೆಯಲ್ಲಿ ರಾಜಸ್ವಾಮಿ ನನ್ನನ್ನು, ನನ್ನ ಸಭೆಯ ಎಲ್ಲಾ ಮಕ್ಕಳನ್ನು ರಾಜಸ್ವಾಮಿ ನೀನು ನಡೆಸುವುದಕ್ಕಾಗಿ ನೀನು ಘನವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನನ್ನ ಒಡೆಯನು ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಮ ತಂದೆ.
ಉನ್ನತನಾದ ದೇವನು ನಮ್ಮನ್ನ ಕತ್ತಲೆಯಲ್ಲಿ ಆತನನ್ನ ಅರಿಯದೇ ಇದ್ದಂತಹ ನಮ್ಮನ್ನ ಆತನು ಹುಡುಕಿಕೊಂಡು ಬಂದು ನಮ್ಮನ್ನ ರಕ್ಷಿಸಿದ ದೇವನು. ಆತನಿಗೆ ನಮ್ಮ ಮಧ್ಯದಲ್ಲಿರುವ ನೈಫಾ ಸಿಸ್ಟರ್ ಅವರು ಕೃತಜ್ಞತೆ ಸಲ್ಲಿಸಬೇಕಾಗಿ ಆತನನ್ನ ಸ್ತುತಿಸಿ ಹಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. దేవాను గొప్పవాడిన తండ్రి, ప్రేమదగిన వాడిన తండ్రి, దేవాని ప్రేమ నా తండ్రి నీలో లేనిది నా ప్రభ. దేవా నా తండ్రి రాజ్య పాపులైన మమ్మల్ని నా ప్రభ, ఎందుకు పనికిరాను మమ్మల్ని నా ప్రభ పేరు పెట్టి పిలిచిన నీ కృప అతిశయముగా నా తండ్రి.
అయినా నీ అద్భుతమైన ప్రేమతో మమ్మల్ని ఇంతవరకు నడిపించిన దేవా నీకు స్తోత్రాలు నైనా. దేవా గత నెల చూడబోతే నా తండ్రి, గత వారం నా తండ్రి, గత సంవత్సరం అంతా చూడబోతే నా ప్రభా, దేవా నా ప్రభా అనారోగ్యాలతో నా ప్రభా, కష్టాలతో నా ప్రభా, దుఃఖాలతో బాధలతో నా ప్రభా నా తండ్రి మేము కలకలాడిపోతున్నప్పుడు దేవా, నిన్ను మొరపెట్టినప్పుడు దేవా నా తండ్రి, తల్లి కంటే ఉన్న ప్రభా, తండ్రి కంటే ఉన్న ప్రభా, దేవా సహోదరి కంటే ఉన్న ప్రభా, ఎంతైనా ప్రేమను చూపించిన ప్రభా, మమ్మల్ని ఆదరించి నడిపించిన కర్తానికి స్తోత్రాలు నైనా. అవును నా ప్రభా, మాటలు చాలవు కదా నైనా, నైనా మా క్రియలు చాలవు కదా తండ్రి, నేను గుర్తించుకుంటున్నా తండ్రి కదా. ఇదో నా ప్రభా మేమందరం ఈసారి దానికి వచ్చినాం నా ప్రభా, నిన్ను పాడుకొని ఆడుకున్నా తండ్రి, మా ప్రతి ఒక్క జీవితాలను అతను నువ్వు చేసిన మేలును తలచిన ప్రభా, నిన్ను ఆరాధించుకున్నా తండ్రి, నిన్ను పాడుకొని ఆడుకున్నా తండ్రి, నీ సన్నిధానం వచ్చినాం. ఎందుకంటే నువ్వు యోగ్యుడు అయ్యున్నావు నా తండ్రి. అవును నా ప్రభా, ఇంతవరకు నా ప్రభా నా తండ్రి రచన దేవాన్ని కంటి పాప వలె మమ్మల్ని భద్రపరిచి నడిపించుకుని వచ్చిన కర్త, ఇంకా ముందుకు కానీ నా ప్రభా నీ తోడు, నీ ప్రసన్నత నా తండ్రి, నీ కృప నా తండ్రి, నీ ఆరోగ్యం నా తండ్రి రచన జ్ఞానా నా తండ్రి, నీ కృప నీ బలము మాకు దయచేసి నడిపించు. ఈ ప్రార్థన చేతిలో ఇస్తాను, నజరేయుడైన యేసుక్రీస్తు ప్రార్థిస్తున్నాను తండ్రి. ಆಮೆನ್. ನನ್ನ ಆಸೆ ನನ್ನ ಬಯಕೆ ಎಂಬ ಹಾಡಿನ ಮೂಲಕವಾಗಿ ಆತನನ್ನ ಸ್ತುತಿಸೋಣ ಪ್ರಿಯ. ಆತನ ನಾಮ ಉನ್ನತವಾದ ನಾಮ, ಆತನ ನಾಮ ಸುಂದರವಾದ ನಾಮ, ಆತನ ನಾಮ ಮಹೋನ್ನತವಾದ ನಾಮ. ಆತನ ನಾಮವನ್ನ ನಾವು ಮೇಲೆತ್ತುವಂತೆ ನನ್ನ ಆಸೆ ನನ್ನ ಬಯಕೆ ಎಂಬ ಹಾಡಿನ ಮೂಲಕವಾಗ ಆತನನ್ನ ಸ್ತುತಿಸೋಣ ಪ್ರಿಯರೇ.
ಹೌದು ಪ್ರಿಯ, ನಮ್ಮ ವ್ಯಾಧಿಯನ್ನ ಗುಣಪಡಿಸಿದವನು ಯಾರು? ಆತನು ಯೇಸುವಾನು. ನಮ್ಮ ಬಾಧೆಗಳನ್ನ, ನಮ್ಮ ಕಣ್ಣೀರನ್ನ, ನಮ್ಮ ನೋವನ್ನ ಉಪಶಮನ ಮಾಡಿದ ಆತನು ಯೇಸು ಆಗಿದ್ದಾನೆ. ಆತನನ್ನ ನಾವು ಎದ್ದು ನಿಂತುಕೊಂಡು ಆತನಿಗೆ ನಾವು ಆರಾಧನೆಯನ್ನ ಸಲ್ಲಿಸೋಣ. ನಮ್ಮ ಆರಾಧನೆಗೆ ಆತನು ಯೋಗ್ಯನಾದ ದೇವನಾಗಿದ್ದ. ನಮ್ಮ ಮಧ್ಯದಲ್ಲಿ ಆತನು ಇಳಿದು ಬಂದ ಆತನಾಗಿದ್ದ. ನಾವು ಆತನನ್ನ ಆರಾಧಿಸೋಣ ಪ್ರಿಯ. ಭಕ್ತನು ಹೇಳುತ್ತಾನೆ, ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನನ್ನ ನಾವು ಅಡ್ಡ ಬಿದ್ದು ಸಾಷ್ಟಾಂಗದಲ್ಲಿ ಆರಾಧಿಸೋಣ. ಭಯ ಭಕ್ತಿಯೊಡನೆ ಆತನನ್ನ ನಮಿಸೋಣ ಪ್ರಿಯರೇ. ಆತನಿಗೆ ಸಲ್ಲಬೇಕಾದ ಗೌರವವನ್ನ ಸಲ್ಲಿಸೋಣ. ಆತನಿಗೆ ಸಲ್ಲಬೇಕಾದ ಆರಾಧನೆಯನ್ನ ಸಲ್ಲಿಸೋಣ ಪ್ರಿಯರೇ. ಆತನೊಬ್ಬನೇ ನಮ್ಮ ಆರಾಧನೆಗೆ ಯೋಗ್ಯನಾದ ದೇವನಾಗಿದ್ದಾನೆ. ಸ್ತುತಿಗೆ ಪಾತ್ರನೇ
ಆತನೇ ಸಿಂಹಾಸನಾರೂಢನಾದ ದೇವನಾಗಿದ್ದಾನೆ. ದೊಡ್ಡ ಚಪ್ಪಾಳೆ ಹೊಡೆಯೋಣ. ಭೂಮಿ ಮಾರ್ಪಟ್ಟಳು, ಆಕಾಶ ಬಿದ್ದು ಹೋದರು, ನನ್ನ ದೇವನು ಮಾತ್ರ ಸಿಂಹಾಸನಾರೂಢನಾಗಿದ್ದಾನೆ. ಆತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಪ್ರಿಯರೇ, ಪರಿಶುದ್ಧನಾದ ದೇವರು, ನಿತ್ಯಕ್ಕೂ ನಿರಂತರವೂ ವಾಸಿಸುವ ನನ್ನ ಕರ್ತವ್ಯ ಅಪ್ಪ, ನಮ್ಮನ್ನ ಹುಡುಕಿಕೊಂಡು ಬಂದು ನಮ್ಮನ್ನ ರಕ್ಷಿಸಿ ನಿನ್ನ ಸ್ವಕೀಯ ಪ್ರಜೆಯನ್ನಾಗಿ ಮಾರ್ಪಡಿಸಿಕೊಂಡ ಆತನೇ ಅಪ್ಪ, ನಮಗೆ ನಿನ್ನ ಮಕ್ಕಳಾಗುವ ಭಾಗ್ಯ ಕೊಟ್ಟ ಆತನೇ, ಪರಲೋಕದಲ್ಲಿ ನಮಗೊಂದು ಸ್ಥಾನವನ್ನ ಕೊಟ್ಟಿದ್ದೀಯಲ್ಲ, ನಿನಗೆ ಸ್ತೋತ್ರ. ನಮ್ಮನ್ನ ಕರ್ತನೆ ಕರೆದಾತನು ನಂಬಿಗಸ್ತನು, ಇದುವರೆಗೂ ನಡೆಸಿದ್ದಿ, ಇನ್ನು ಮುಂದೆಯೂ ನೀನು ನಡೆಸುವ ನಂಬಿಗಸ್ತನಾದ ದೇವನಾಗಿದ್ದಿ ಅಪ್ಪ. ಈ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕಾಗಿ, ನಮ್ಮನ್ನ ನೀನು ಆಶೀರ್ವದಿಸಿದ್ದಕ್ಕಾಗಿ ಯೇಸುವಿನ ನಾಮದಲ್ಲಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ, ಒಳ್ಳೆಯ ತಂದೆಯೇ. ನಾವು ನಿಂತಿರುವಂತೆ ನಮ್ಮ ಸುತ್ತಲಿರೋಣ. ಹೊಸ ಒಡಂಬಡಿಕೆ ಯೂದನ ಪತ್ರಿಕೆ ತಿಳಿಸ್ಕೊಳ್ಳೋಣ. As we are remaining standing, let's turn our Bible to the epistles of Jude. ಯೂದನ ಪತ್ರಿಕೆ ಹೊಸ ಒಡಂಬಡಿಕೆಯಲ್ಲಿ 24 ಮತ್ತು 25ನೇ ವಚನ ಒಟ್ಟಾಗಿ ಓದುವವರಾಗಿದ್ದೇವೆ. We are going to read together the 24th and 25th verse of epistles of Jude. ಯೂದನ ಪತ್ರಿಕೆ 24 ಮತ್ತು 25ನೇ ವಚನ. ಎಲ್ಲರೂ ಒಟ್ಟಾಗಿ ಓದುವವರಾಗಿದ್ದೇವೆ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ, ಅಧಿಕಾರಿಗಳು ಎಲ್ಲಾ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೆನ್. Hallelujah. ದೇವರ ಆಶೀರ್ವದಿಸಲಿ. ಎಲ್ಲರೂ ಕೂತ್ಕೊಂಡವರಾಗಿ ಸಂಡೇ ಸ್ಕೂಲ್ ಮತ್ತು ಸಂಡೇ ಸ್ಕೂಲ್ ಹೋಗಬೇಕು. ಕಾಣಿಕೆ ತೆಗೆಯುವಂತ ಸಮಯ. Just
ಯೇಸು ಕ್ರಿಸ್ತನ ಸುಂದರವಾದ ನಾಮದಲ್ಲಿ ನಿಮ್ಮೆಲ್ಲರೂ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ದೇವರು ಮತ್ತೊಂದಾವರ್ತಿ ಅನೇಕ ದಿನಗಳಾದ್ಮೇಲೆ ನಾವು ಒಂದೇ ಸರ್ವಿಸ್ ಮಾಡುವಂತೆ ಎಲ್ಲರೂ ಪರಸ್ಪರ ನೋಡುವಂತೆ ದೇವರು ಕೊಟ್ಟುವಂತ ಈ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿಕ್ಕೆ. ಪಕ್ಕದವ್ರು ನೋಡಿ ಒಂದು ಸ್ಮೈಲ್ ಕೊಡ್ರಿ. ಒಂದೇ ಕುಟುಂಬ ಅನ್ಬೇಕಾದ್ರೆ ದಿವ್ಯ ಜ್ಯೋತಿ ನಾವು ಅನೇಕ ಸಾರಿ 2 ಸರ್ವಿಸ್ ಬಂದು ಹೋಗ್ಬಿಡ್ತಾ ಇದ್ವಿ, ಒಬ್ಬೊಬ್ಬರು ನೋಡ್ಕೊಂತಾ ಇದ್ದಿಲ್ಲ. ಅದಕ್ಕಾಗಿ ದೇವರಿಗೆ ಒಂದು ಸಂದರ್ಭ ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಈ ಒಂದು ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂತರು, ಮದುವೆ ದಿನ ಆಚರಿಸಿಕೊಳ್ಳುವಂತರು ಇರುವುದಾದ್ರೆ ದಯವಿಟ್ಟು ಎದ್ದು ನಿಂತುಕೊಳ್ಳಿ. ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವನಾಗಿದ್ದೆ. ನಮ್ಮಲ್ಲಿರುವಂತ ರೆವರೆಂಡ್ ನೋನ್ ರಾಜ್ ಅವರು ಮುಂದೆ ಬಂದು ತಾಯಿಗೋಸ್ಕರವಾಗಿ ಅದೇ ರೀತಿಯಾಗಿ ಈ ಒಂದು ವಾರದ ಜನ್ಮದಿನ ಆಚರಿಸಿಕೊಳ್ಳುವಂತವ್ರು, ಮದುವೆ ದಿನ ಆಚರಿಸಿಕೊಳ್ಳುವಂತವ್ರು ನಾವು ಮಧ್ಯದಲ್ಲಿ ಇಲ್ಲದೆ ಇರುವುದಾದ್ರೂ ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕಾಗ್ತದೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು, ಸರ್ವಜ್ಞನು, ಸರ್ವಾಧಿಕಾರಿಯು, ಸರ್ವವ್ಯಾಪಿಯೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಪ್ರೀತಿ ಮಾಡಿದ ಪರಲೋಕದ ಪರಿಶುದ್ಧನಾಗಿರುವ ತಂದೆಯಾದ ದೇವರು, ಈ ಸುಂದರವಾದಂತಹ, ಪ್ರಶಾಂತವಾದಂತಹ, ಪರಿಶುದ್ಧವಾದಂತಹ ನಿನ್ನ ಪ್ರಸನ್ನತೆಯಿಂದ ಕೂಡಿರುವಂತಹ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಂಥ ಅದ್ಭುತ ಸ್ವಾಮಿ, ಎಂಥ ಮನೋಹರ ಸ್ವಾಮಿ. ನಿನ್ನ ಮಕ್ಕಳಾದಂತೆ ನಾವು ಪರಿಶುದ್ಧತ್ವವೆಂಬ ಭೂಷಣದೊಡನೆ ಅಲಂಕರಿಸಿಕೊಂಡವರಾಗಿ ನಿನ್ನ ಸಮ್ಮುಖದಲ್ಲಿ ಬಂದು ನಿನ್ನನ್ನು ಅಪ್ಪ ತಂದೆಯೇ ಎಂಬುದಾಗಿ ಕೂಗಿ ನಿನ್ನನ್ನು ಸ್ತುತಿಸುವಂತೆ, ಕೊಂಡಾಡುವಂತೆ, ಆರಾಧಿಸುವಂತೆ ಪವಿತ್ರ ಆತ್ಮನ ಮೂಲಕ ನಮಗೆ ದಯಪಾಲಿಸುವಂತ ಈ ಶ್ಲಾಘ್ಯತೆಗಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಹೌದಪ್ಪ, ಲೋಕದಲ್ಲಿ ಈಗಾಗಲೇ ಪ್ರಿಯ ಸಹೋದರಿಯವರು ತಿಳಿಸಿದ ಪ್ರಕಾರವಾಗಿ ಅನೇಕ ಜನ ನಿನ್ನನ್ನು ಈ ದಿವಸದಲ್ಲಿ ಸಂಧಿಸುವುದಕ್ಕೋಸ್ಕರವಾಗಿ ಮೇಲೆ ಬಂದಿದ್ದಾರೆ ಸ್ವಾಮಿ. ನಿನ್ನ ಸಮ್ಮುಖದಲ್ಲಿ ಅವರೆಲ್ಲರೂ ಕುಳಿತುಕೊಂಡಿದ್ದಾರೆ ಸ್ವಾಮಿ. ಆದ್ರೆ ನನಗಾದರೂ ನಮಗಾದರೂ ಈ ಭೂಲೋಕದಲ್ಲಿ ಇನ್ನೂ ಸ್ವಲ್ಪ ದಿವಸ ಇತ್ತು ನಿನ್ನನ್ನು ಸೇವಿಸುವುದಕ್ಕಾಗಿ, ಅನ್ಯ ಜನರ ಮಧ್ಯದಲ್ಲಿ ನಿನ್ನ ನಾಮವನ್ನು ಪ್ರಕಟಪಡಿಸುವುದಕ್ಕಾಗಿ ಜೀವದಿಂದಿರಿಸಿದ್ದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಅನೇಕರು ವ್ಯಾಧಿ ಬಾಧೆಗಳ ನಿಮಿತ್ತವಾಗಿ, ಈ ಮಾರಣಾಂತಿಕವಾದಂತಹ ಕೋವಿಡ್ ನಿಮಿತ್ತವಾಗಿ ಈ ಲೋಕವನ್ನು ತ್ಯಜಿಸಿದ್ದಾರೆ ಸ್ವಾಮಿ. ಅನೇಕರು ನಿನ್ನ ನಾಮವನ್ನು ಅರಿಯದಂತವರಾಗಿ ನಿನ್ನಿಂದ ದೂರವಾಗಿದ್ದಾರೆ ಸ್ವಾಮಿ. ಆದ್ರೆ ಇವತ್ತಿನ ದಿವಸದಲ್ಲಿ ಮತ್ತೊಂದು ಆವರ್ತಿ ನಿನ್ನನ್ನು ಕಂಡುಕೊಳ್ಳದವರಿಗೂ ಕೂಡ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಿ, ಕಾರಣ ನಿನ್ನನ್ನು ಕಂಡುಕೊಳ್ಳಬೇಕೆಂಬುದಾಗಿ. ಆದ್ರಿಂದ ಅದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಕರ್ತನೆ. ಮಹೋನ್ನತನೇ, ಮಹಾಗಣನೆ, ಮಹಾಪ್ರಭಾವಿಯೇ, ಉನ್ನತವಾದಂತಹ ಆಕಾಶ ಮಂಡಲಗಳಿಗಿಂತಲೂ ಎತ್ತರದಲ್ಲಿರ್ತಕ್ಕಂಥವನೇ, ನಿನ್ನ ನಾಮವೇ ಶ್ರೇಷ್ಠ ಕರ್ತನೆ. ಅದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡ್ತೇವೆ, ಸ್ತುತಿಸ್ತೇವೆ ಸ್ವಾಮಿ. ಈ ಸಂದರ್ಭದಲ್ಲಿ ಕರ್ತನೆ, ಯಾರಾದರೂ ತಮ್ಮ ಜನ್ಮದಿನಗಳನ್ನು ಕಾಣುವಂತವರಾಗಿದ್ದರೆ ಅಂತವರನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ದೇವೆ ಸ್ವಾಮಿ. ಅವರ ಜೀವಿತದಲ್ಲಿ ಮತ್ತೊಂದು ವರ್ಷವನ್ನ ಹೊಸದಾಗಿ ಅನುಗ್ರಹ ಮಾಡಿಕೊಟ್ಟು ನಿನ್ನ ಪ್ರೀತಿ ಕೃಪೆಗಳನ್ನ ವಿಸ್ತರಿಸಿದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೀರ್ತನೆಗಾರನ್ನು ತಿಳಿಸುವ ಪ್ರಕಾರವಾಗಿ ಅವರ ಜ್ಞಾನದ ಹೃದಯವನ್ನು ಪಡೆದುಕೊಂಡಂತವರಾಗಿ ಮುಂದಿನ ದಿನಗಳಲ್ಲಿ ನಿನ್ನಲ್ಲಿ ಆಸಕ್ತರಾಗಿರುವ ಕಾರಣ, ನಿನ್ನ ನಾಮವನ್ನು ಅರಿತಂತವರಾದ ಕಾರಣ ನಿನಗಾಗಿ ಜೀವಿಸುವಂತ ಕೃಪೆಯನ್ನು ದಯಪಾಲಿಸು. ಅವರಿಗಾಗಿ ನೀನು ಸಿದ್ಧ ಮಾಡಿಟ್ಟಿರುವಂತ ಕಣ್ಣು ಕಾಣದ, ಕಿವಿ ಕೇಳದ, ಹೃದಯ ಗ್ರಹಿಸದ ಎಲ್ಲ ಆಶೀರ್ವಾದಗಳನ್ನ ಎರಡೂ ಕೈಗಳಿಂದ ಬಾಚಿಕೊಳ್ಳುವಂತ ಕೃಪೆ ಕೊಡು ಸ್ವಾಮಿ. ಆ ಮಕ್ಕಳ ಜೀವಿತದ ಮುಂದಿನ ಎಲ್ಲಾ ದಿನಗಳು ತಂಪಾದ ತೋಟಕ್ಕೂ ನೀರಿಗೆ ಮೋಸಕರವಿಲ್ಲದ ಬುಗ್ಗೆಗೂ ಸಮಾನವಾಗಿರ್ಲಿಕ್ಕಾಗುವಂತೆ ಸಹಾಯ ಮಾಡು. ಯಾರಾದರೂ ಮದುವೆಯ ವಾರ್ಷಿಕೋತ್ಸವದ ದಿನಗಳನ್ನು ಆಚರಿಸಿಕೊಳ್ಳತಕ್ಕಂಥವರಾಗಿದ್ದರೆ ಅಂತ ದಂಪತಿಗಳನ್ನ ನಿನ್ನ ಪವಿತ್ರ ಸಮ್ಮುಖದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ ಕರ್ತನೆ. ಅವರ ದಾಂಪತ್ಯವನ್ನು ಇದುವರೆಗೂ ಆಶೀರ್ವಾದ ಮಾಡಿ ಅವರಿಗೆ ಕೊಟ್ಟಂತ ಮಕ್ಕಳಿಗಾಗಿ, ಅವರ ಕುಟುಂಬದ ಸದಸ್ಯರಿಗಾಗಿ, ಅವರ ಜೀವಿತದಲ್ಲಿ ಕೊಟ್ಟಂತ ಎಲ್ಲ ಉದ್ಯೋಗಗಳಿಗಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ ಕರ್ತನೆ. ಅವರನ್ನು ಮತ್ತೊಂದು ಆವರ್ತಿ ನಿನ್ನ ಪರಿಶುದ್ಧ ಹಸ್ತಗಳಲ್ಲಿ ಒಪ್ಪಿಸಿಕೊಡ್ತೇವೆ. ದಾಂಪತ್ಯವು ಮಾನ್ಯವೆಂದು ಎಣಿಸಿಕೊಂಡಂತವರಾಗಿ ನಿನ್ನ ಚಿತ್ತಾನುಸಾರವಾಗಿ ಜೀವಿಸುತ್ತಾ ತಮ್ಮ ಕಷ್ಟಾರ್ಜಿತಗಳನ್ನು ತಾವೇ ಅನುಭವಿಸುತ್ತಾ ಯೆರೂಸಲೇಮಿನ ಸೌಭಾಗ್ಯಗಳನ್ನು ಕಾಣುತ್ತಾ ಚೀಯೋನಿನಿಂದ ಬರ್ತಕ್ಕಂಥ ಎಲ್ಲ ವಿಧವಾದಂತಹ ಆಶೀರ್ವಾದಗಳಿಗೆ ಪಾತ್ರರಾಗುವಂತೆ ಸಹಾಯ ಮಾಡೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಕೃಪೆಯ ಕನಿಕರ ಉಳ್ಳಂತ ದೇವರೇ, ಮತ್ತೊಂದು ಆವರ್ತಿ ಭಾನುವಾರದ ಶಾಲೆಯ ಮಕ್ಕಳಿಗಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಮಕ್ಕಳ ಮಿತ್ರನು ನೀನು ಸ್ವಾಮಿ, ಮಕ್ಕಳನ್ನು ಪ್ರೀತಿ ಮಾಡಿದಂತ ದೇವರು ನೀನು ಸ್ವಾಮಿ. ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ ಎಂಬುದಾಗಿ ಹೇಳಿ
ಅವುಗಳನ್ನು ಆಶೀರ್ವದಿಸಿದ್ದೆ. ಇವತ್ತು ಮಕ್ಕಳು ನಿನ್ನ ವಾಕ್ಯದಲ್ಲಿ ಬೆಳೆಯುತ್ತಾ ಇದ್ದಾರೆ ಸ್ವಾಮಿ, ನಿನ್ನ ಭಯಭಕ್ತಿಯಲ್ಲಿ ಬೆಳೆಯುತ್ತಿದ್ದಾರೆ, ನಿನ್ನ ಜ್ಞಾನದಲ್ಲಿ ಬೆಳೆಯುತ್ತಿದ್ದಾರೆ. ಮುಂದಿನ ದಿನದಲ್ಲಿ ತಕ್ಕ ಸಮಯದಲ್ಲಿ ರಕ್ಷಣೆಯ ಅನುಭವವನ್ನ ಪಡೆದುಕೊಳ್ಳುವಂತೆ ಕೃಪೆ ಕೊಡು ಸ್ವಾಮಿ. ಯಾರ್ಯಾರನ್ನೆಲ್ಲ ಜಗತ್ತಿಗೆ ಬುನಾದಿ ಹಾಕುವುದಕ್ಕಿಂತ ಮುಂಚೆ ನಿನ್ನ ಸೇವಕರಾಗುವುದಕ್ಕಾಗಿ ಕರೆದಿದೆಯೋ ಈ ಚಿಕ್ಕತನದಲ್ಲಿಯೇ ಯೌವಾಶನ ಹಾಗೆ ಅವರನ್ನು ಪ್ರತ್ಯೇಕಪಡಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಕೃಪೆಗಳಂತ ದೇವರೇ, ಮತ್ತೊಂದು ಆವರ್ತಿ ಮುಂದಿನ ವಾಕ್ಯ ಭಾಗಕ್ಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ವಾಕ್ಯ ತರುವಂತ ದಾಸರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅಂಗಾಲಿನಿಂದ ನಡುನತ್ತಿಯ ತನಕ ಪವಿತ್ರಾತ್ಮನೆ ನೀರು ತುಂಬಿಕೊಂಡಿರು ಸ್ವಾಮಿ. ಅವರ ಬಾಯಿಂದ ಬರುವಂತ ಎಲ್ಲಾ ವಾಕ್ಯಗಳು ನಮಗೂ ಆಶೀರ್ವಾದವನ್ನು ಉಂಟು ಮಾಡಲಿ ಸ್ವಾಮಿ. ತಿದ್ದಲಿ ಸ್ವಾಮಿ, ಸರಿಪಡಿಸಲಿ ಕರ್ತನೆ, ಎಚ್ಚೆತ್ತುಕೊಳ್ಳುವಂತೆ ಮಾಡಲಿ. ಈ ಮೇಜಿನ ಮುಂಭಾಗದಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ಪರೀಕ್ಷಿಸಿಕೊಂಡು ಇದರಲ್ಲಿ ಪಾಲು ತೆಗೆದುಕೊಳ್ಳಲಿಕ್ಕೆ ಆಗುವಂತೆ ಕೃಪೆಯನ್ನು ದಯಪಾಲಿಸು. ಯಾರಾದರೂ ರೋಗ ಬಾಧೆಗಳಿಂದ ಬಂದಿರುವುದಾದ್ರೆ, ಕಣ್ಣೀರಿನಿಂದ ಬಂದಿರುವುದಾದ್ರೆ, ಮಾನಸಿಕ ಅಸ್ವಸ್ಥತೆಯಿಂದ ಬಂದಿರುವುದಾದ್ರೆ, ವಿಧವಾದಂತಹ ಸಮಸ್ಯೆಗಳಿಂದ ಬಂದಿರುವುದಾದ್ರೆ, ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಅವುಗಳನ್ನು ಶಾಪಿಸ್ತಾ ಇದ್ದೇವೆ ಕರ್ತನೆ. ನಿನ್ನ ರಕ್ತವನ್ನು ಪ್ರೋಕ್ಷಣೆ ಮಾಡಿ ಮಕ್ಕಳನ್ನು ಆಶೀರ್ವದಿಸು. ಈ ಆಲಯದಿಂದ ಹೊರಗೆ ಹೋಗುವಾಗ ಸಂತೋಷದಿಂದ ಆರೋಗ್ಯದಿಂದ ಹೋಗಿ ಲೋಕಕ್ಕೆಲ್ಲ ಸಾಕ್ಷಿಗಳಾಗಿರುವಂತೆ ಕೃಪೆ ಕೊಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಗೆ. ಸಭೆಯವರೆಲ್ಲ ಹೇಳ್ರಿ ಆಮೆನ್. ದೇವರು ನಮ್ಮನ್ನ ನಂಬಿಗಸ್ತನಾಗಿ ಕಳೆದ ವಾರವೆಲ್ಲ ಕಾಪಾಡಿದ್ದಾನೆ. ಈಗ ನಮ್ಗೆ ಗೊತ್ತಿರುವಂತೆ ಈ ದಿನ ಮೊದಲನೇ ದಿನ, ಫಸ್ಟ್ ಡೇ ಆಫ್ ಆಗಸ್ಟ್ ಅಲ್ವಾ? ಮೊದಲನೇ ದಿನ ಆಗಸ್ಟ್ ತಿಂಗಳನ್ನ ಮೊದಲನೇ ಭಾನುವಾರದಲ್ಲಿ ನಾವು ಆತನ ಸನ್ನಿಧಾನಕ್ಕೆ ಸೇರಿ ಬಂದಿದ್ದೇವೆ ಪ್ರಿಯ. ಎಷ್ಟು ಜನ ನೀವು ಸಂತೋಷವಾಗಿದ್ದೀರಿ? ಕರ್ತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಅಲ್ವಾ? ಆತನು ಕೊಡುವಂತ ಒಂದು ಪ್ರೀತಿ, ಆತನು ಕೊಡುವಂತ ಒಂದು ಆದರಣೆ, ಆತನು ನಮ್ಮನ್ನು ನಡೆಸುವಂತ ಒಂದು ವಿಧ, ಅದು ಯಾರು ನಡೆಸಕ್ಕಾಗಲ್ಲ, ಪ್ರೀತಿ ಮಾಡಕ್ಕಾಗಲ್ಲ. ನಮ್ಮನ್ನ ಆತನು ಕಣ್ಣಿನ ಗುಡ್ಡೆಯಂತೆ ಕಾಯುತ್ತಾ ಬಂದಿದ್ದಾನೆ. ಈ ಒಂದು ಸಮಯದಲ್ಲಿ ನಾವು ವಾಕ್ಯ ಕೇಳಲು ಹೋಗ್ತಾ ಇದ್ದೇವೆ. 2 ಕ್ಷಣಗಳ ಕಾಲ ಕಣ್ಣುಗಳು ಮುಚ್ಚಿಕೊಂಡವರಾಗಿ ನಿಮ್ಮನ್ನೇ ನೀವು ದೇವರಿಗೆ ಒಪ್ಪಿಸಿಕೊಳ್ಳಿ. ಈ ವ್ಯವಸ್ಥೆಗಳು, ಯಾಕಂದ್ರೆ ವಾಕ್ಯ ಕೇಳುವಾಗ ನಾವು ಆ ವಾಕ್ಯಕ್ಕೆ ಸಿದ್ಧರಾಗಬೇಕು. ನಾವು ಪಕ್ಕದಲ್ಲಿರೋರಲ್ಲ, ನಾವು ಸಿದ್ಧರಾಗಬೇಕು. ಯಾಕಂದ್ರೆ ದೇವರು ನಮ್ಮೊಂದಿಗೆ ಮಾತನಾಡುವ ಆತನಾಗಿದ್ದಾನೆ. ಆತನ ವಾಕ್ಯಗಳಲ್ಲಿ ಜೀವ ಉಂಟು. ಆತನ ವಾಕ್ಯಗಳು ನಮಗೆ, ನಮ್ಮ ಒಂದು ಆತ್ಮಕ್ಕೆ ಮಣ್ಣವಾಗಿದೆ. ದೇವರು ನನ್ನೊಂದಿಗೆ ಮಾತನಾಡ, ನನಗೆ ಬೇಕಾದಂತ ವಾಕ್ಯಗಳನ್ನು ಅನುಗ್ರಹಿಸಿದ್ದೇವೆ. ಎಲ್ಲಾ ವಾಕ್ಯಗಳ ಮೂಲಕವಾಗಿಯೂ ದೇವರು ನಮ್ಮೊಂದಿಗೆ ಮಾತನಾಡುತ್ತೆ. ಆತನು ಶಕ್ತನಾಗಿದ್ದಾನೆ. ಯಾಕಂದ್ರೆ ಎಲ್ಲಾ ವಾಕ್ಯಗಳು ಅದು ನಮಗಾಗಿ ಬರೆಯಲ್ಪಟ್ಟಿರುವಂತಹ ವಾಕ್ಯಗಳು. ಅದಕ್ಕಾಗಿ 2 ನಿಮಿಷದ ಕಾಲ ನಿಮ್ಮನ್ನು ನೀವೇ ಒಪ್ಪಿಸಿಕೊಟ್ಟು ನಿಮ್ಮಲ್ಲೇ ಪ್ರಾರ್ಥನೆ ಮಾಡಿಕೊಂಡು ನಾವು ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಒಳ್ಳೆ ಬಿಟ್ಟನೆ. ಇಲ್ಲಿ ಎಷ್ಟು ಜನಕ್ಕೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ? ಎಲ್ರಿಗೂ ತಿನ್ನಕ್ಕೆ ಇಷ್ಟ ಅಲ್ವಾ? ಒಬ್ಬೊಬ್ರಿಗೂ ಒಂಥರದ ಫೇವ್ರೇಟ್ ಫುಡ್ ಉಂಟು, ಒಬ್ಬೊಬ್ರಿಗೂ ಒಂಥರವಾದ ಇಷ್ಟವಾದ ಆಹಾರ ಭೋಜನಗಳು. ಆದ್ರೆ ನಾವೆಲ್ಲರೂ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಆದ್ರೆ ನೀವು ತಿನ್ನಕ್ಕಿಂತ ಅಧಿಕವಾಗಿ ತಿಂತೀರಿ ಯಾರ ಅಂತ ನಾನು ಕೇಳ್ತಾ ಇಲ್ಲ. ಕೆಲವರು ತಿನ್ನೋಕೆ ಅಧಿಕವಾಗಿ ತಿಂತಾರಲ್ವಾ, ಕೆಲವರು ತಿನ್ನೋದಕ್ಕೆ ಜೀವಿಸ್ತಾ ಇರ್ತಾರೆ. ಜೀವಿಸೋದಕ್ಕೆ ತಿನ್ಬೇಕೇ ಹೊರತು ತಿನ್ನಕ್ಕೆ ಜೀವಿಸಬಾರ್ದು. ಅನೇಕ ನಾವಾಗ ತಿಂತಾನೇ ಇರ್ತಾರೆ 3 ಹೊತ್ತು ಕೂಡ, ಅಂದ್ರೆ ಯಾವಾಗ ತಿಂತಾ ಇರ್ತೀವಿ ಆ ರೀತಿಯಾಗಿ. ಆದ್ರೆ ನಾವೆಲ್ಲರೂ ತಿಂತೀವಿ, ತಿನ್ನೋದಕ್ಕೆ ಆಸೆ ಪಡ್ತೀವಿ, ಇಷ್ಟಪಡ್ತೀವಿ. ನಾನು ವೈಯಕ್ತಿಕವಾಗಿ ಅನ್ಕೊಳ್ತೇನೆ, ದೇವರು ಈ ರೀತಿಯಾಗಿ ನಮ್ಗೆ ಆಹಾರ ಕೊಟ್ಟಿರೋದು ಅದು ನಿಜವಾಗ್ಲೂ ಒಳ್ಳೇದಾದ ಒಂದು ಕಾರ್ಯವಾಗಿದೆ. ಸ್ವಲ್ಪ ಯೋಚನೆ ಮಾಡಿ ನೋಡುವುದಾದ್ರೆ, ದೇವರು ನಮಗೆ ಊಟ ಇಲ್ದಿರಾನೆ ಈ ಲೋಕದಲ್ಲಿ ಜೀವಿಸುವಂತೆ ಮಾಡ್ಬೋದಾಗಿತ್ತು ಅಲ್ಲ? ನಮ್ಗೆ ಗೊತ್ತು, ಗಗನಯಾತ್ರಿಗಳ ಹೋಗ್ಬೇಕಾದ್ರೆ ಅವ್ರು ಒಂದು ಟ್ಯಾಬ್ಲೆಟ್ ಹಾಕೊಂಡ್ಬಿಡ್ತಾರಂತೆ, ಊಟನೇ ಅಲ್ಲಿ ತಿನ್ನಲ್ಲ. ಆತರ ದೇವ್ರು ಏನಾದ್ರು ಬೇರೆ ರೀತಿಯಾಗಿ ಮಾಡ್ಬೋದಾಗಿತ್ತು. ಆದ್ರೆ ದೇವ್ರು ಯಾವ್ದನ್ನ ಆರಿಸ್ಕೊಂಡ ನಮಗೆ ಊಟ ಕೊಡ್ಬೇಕು ಅಂತ ಆರಿಸ್ಕೊಂಡಿದ್ದ ಅಲ್ವಾ? ನಾವು ಊಟ ಮಾಡಿ ನಮ್ಮ ಒಂದು ಶರೀರಕ್ಕೆ ಬಲವಾಗಿ ನಮ್ಮ ಜೀವಕ್ಕೆ ಅದು ಬೇಕಂತ ದೇವರು ಆಹಾರವನ್ನು ಉಂಟು ಮಾಡಿದ್ದ. ಕೆಲವೊಂದ್ಸಾರಿ ನೋಡುವುದಾದ್ರೆ ನಾವೊಂದು 3 ದಿನ ಊಟ ಮಾಡಿಲ್ಲ ಅಂದ್ರೆ ಎಷ್ಟು ಬಲಹೀನರಾಗ್ತೇವಲ್ವಾ? ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಊಟ ಮಾಡಿಲ್ಲ ಅಂದ್ರೆ ಬಲಹೀನರಾಗೋಗ್ತೀವಿ. ಆದ್ರೆ ಅದಕ್ಕಂತ ಜಾಸ್ತಿ ಊಟ ಮಾಡ್ಬಿಟ್ರು ಸಹ ಅನಾರೋಗ್ಯ ಬಂದ್ಬಿಡ್ತಾರೆ. ಆದ್ರೆ ದೇವರು ನಮ್ಗೆ ಊಟವನ್ನ ಕೊಟ್ಟಿದ್ದಾನೆ. ಅದು ಆತನ ಒಂದು ಆಲೋಚನೆ ಆಗಿದೆ. ಅದು ನಮ್ಮ ಜೀವಕ್ಕೆ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆ ಅದು ಬೇಕಾದಂತ ಒಂದು ಅಂಶವಾಗಿದೆ ಪ್ರಿಯರೇ. ಈ ಒಂದು ಊಟ ಅಂತ ಹೇಳ್ಬೇಕಾದ್ರೆ ಅದು ನಮ್ಮ ಶರೀರಕ್ಕೆ ಮಾತ್ರವಲ್ಲ, ಸಾಮಾಜಿಕವಾಗಿ ಸಹ ಬೇಕಾದಂತ ಒಂದು
ಅಂಶವಾಗಿದೆ. ಯಾಕೆಂದ್ರೆ ನಾವು ಸೇರಿ ಬರ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಊಟವನ್ನ ಹಂಚಿಕೊಂಡು ತಿಂತೇವೆ. ಅನ್ಯೋನ್ಯತೆ ಅಂತ ನಾವು ಅದನ್ನ ನೋಡ್ತೇವೆ. ಇವಾಗ ಅನ್ಯೋನ್ಯತೆ ಅಂತ ಹೇಳ್ಬೇಕಾದ್ರೆ ನಾನು ಯಾವಾಗಲೂ ಅವತ್ತು ಹೇಳಿದ್ದೇನೆ, ನಾವು ಸೇರಿ ಬರ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ ನಮ್ಮಲ್ಲಿ ಒಂದು ಅನ್ಯೋನ್ಯತೆ ಬರ್ತದೆ. ಮೀಟಿಂಗ್ ವಿತೌಟ್ ಈಟಿಂಗ್ ಈಸ್ ಚೀಟಿಂಗ್ ಅಲ್ವಾ? ನಾವು ಊಟ ಮಾಡ್ತೀವಿ ಯಾಕೆ? ಅನ್ಯೋನ್ಯತೆಗೋಸ್ಕರವಾಗಿ ಒಂದೇ ಆಹಾರವನ್ನ ನಾವೆಲ್ಲರೂ ಸೇರಿ ಭುಜಿಸ್ತೇವೆ. ಇವತ್ತು ನಾವು ಕರ್ತನ ಮನೆಯ ಮುಂಭಾಗದಲ್ಲಿ ಬರ್ತಾ ಇದ್ದೇವೆ, ಎಲ್ಲರಿಗೂ ಒಂದೇ ರೊಟ್ಟಿ, ಎಲ್ಲರಿಗೂ ಒಂದೇ ದ್ರಾಕ್ಷಾರಸ, ನನಗೆ ಮಾತ್ರ ಆರೆಂಜ್ ಜ್ಯೂಸ್ ಅಲ್ಲ, ಎಲ್ರಿಗೂ ಅದು ಒಂದೇ ಇದೆ, ಎಲ್ರಿಗೂ ಗ್ರೇಪ್ ಜ್ಯೂಸ್ ಅಲ್ವಾ? ಆತರ ಏನ್ ನೋಡ್ತೀವಿ ನಾವು. ಆಹಾರ ಅಂತ ಹೇಳ್ಬೇಕಾದ್ರೆ ಅದು ಸೋಷಿಯಲ್ ಆಗ್ತದೆ, ಒಂದು ಸಾಮಾಜಿಕವಾಗಿ ಆಗ್ತದೆ. ಯಾಕಂದ್ರೆ ಒಂದೇ ಆಹಾರವನ್ನ ನಾವೆಲ್ಲರೂ ಸೇರಿ ಭುಜಿಸ್ತೇವೆ. ಇಟ್ ಶೋಸ್ ದ ಫೆಲೋಶಿಪ್. ಅಲ್ಲಿ ಏನ್ ತೋರಿಸ್ತದೆ? ಅನ್ಯೋನ್ಯತೆಯನ್ನ ತೋರಿಸ್ತದೆ. ಸತ್ಯವೇದ ಹೇಳ್ತದೆ, ದೇವರು ನಮ್ಮನ್ನ ಸೃಷ್ಟಿ ಮಾಡೋದ್ರ ಅನೇಕ ಕಾರಣಗಳುಂಟು. ನಂಬ್ತೀರಾ? God has created me in that there is lot of different reasons for that. ಯಾಕೆ ನಮ್ಮನ್ನ ದೇವರು ಸೃಷ್ಟಿ ಮಾಡ್ದ ಅಂತ ನೀವು ಕೇಳುವುದಾದ್ರೆ, ಆದಾಮನ್ ಕೇಳುವುದಾದ್ರೆ, ಯಾಕೆ ದೇವರು ನನ್ನ ಸೃಷ್ಟಿ ಮಾಡ್ದ ಅಂತ ಆದಾಮನ್ ಕೇಳಿದ್ರೆ, ಆದಾಮ ಏನ್ ಹೇಳ್ತಾ ಇದ್ದ? ಅಲ್ಲೋ, ದೇವ್ರು ಯಾಕೆ ಆದಾಮನ್ ಸೃಷ್ಟಿ ಮಾಡಿದ್ರು? ಜೋರಾಗಿ, ಈ ಒಂದು ಭೂಮಿಯನ್ನ ಆಳ್ವಿಕೆ ಮಾಡಬೇಕು, ಈ ಭೂಮಿಯಲ್ಲಿ ಅದನ್ನು ಮಲ್ಟಿಪ್ಲೈ ಆಗ್ಬೇಕು ಅಲ್ವಾ? ಅದೇ ರೀತಿ ಒಬ್ಬೊಬ್ಬ ಮನುಷ್ಯನಿಗೆ ಕೇಳುವುದಾದ್ರೆ, ಯಾಕೆ ನನ್ನ ಸೃಷ್ಟಿ ಮಾಡಿದ್ದಾರೆ ದೇವರು ಅಂದ್ರೆ ಅನೇಕ ಕಾರಣಗಳುಂಟು. ಅದರಲ್ಲಿ ಒಂದು ಕಾರಣ ಯಾವುದಂದ್ರೆ, ಟು ಹ್ಯಾವ್ ದ ಫೆಲೋಶಿಪ್ ವಿತ್ ಅಸ್. ದೇವರಿಗೆ ನಮ್ಮೊಂದಿಗೆ ಅನ್ಯೋನ್ಯತೆ ಬೇಕು, ಅದಕ್ಕಾಗಿ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ಅನ್ಯೋನ್ಯತೆ ಅಂತ ಹೇಳ್ಬೇಕಾದ್ರೆ ಇಟ್ಸ್ ಎ ಗುಡ್ ಥಿಂಗ್ ಅಲ್ವಾ? ಒಳ್ಳೇದಲ್ವಾ? ಫೆಲೋಶಿಪ್ ಅಲ್ಲಿ ಬರೋದು ಒಳ್ಳೇದು. ಯಾಕಂದ್ರೆ ಮನುಷ್ಯ ಸಮಾಜ ಜೀವಿ ಅಲ್ವಾ? ಮನುಷ್ಯ ಒಬ್ಬನೇ ಇರಕ್ಕಾಗಲ್ಲ, ಒಂಟಿ ಗುಬೆ ಆಗಿ. ಮನುಷ್ಯನಿಗೆ ಬೇಕು ಜನಗಳು ಅಲ್ವಾ? ತುಂಬಾ ಕಷ್ಟ ಅಲ್ವಾ? ನನ್ನಂತವ್ರಿಗೆ ತುಂಬಾ ಕಷ್ಟ. ಮಾತಾಡದೆ ಇರಕ್ಕೆ ಆಗಲ್ಲ, ನಾನೇ ಬೇಗ ನನಗೆ ಮಾತಾಡ್ಕೊಂಡ್ಬಿಡ್ತೀನಿ. ಮಾತಾಡಕ್ಕೆ ಜನಗಳು ಬೇಕು, ತಲೆ ತಿನ್ನಕ್ಕೆ ಜನಗಳು ಬೇಕು, ಊಟ ಕೊಡಕ್ಕೆ ಜನಗಳು ಬೇಕು ಅಲ್ವಾ? ನಮ್ಗೆ ಸಹಾಯ ಮಾಡಕ್ಕೆ ಜನಗಳು ಬೇಕು. ಅದಕ್ಕೆ ಸಭೆ ನೋಡಿ, ಅದಕ್ಕೆ ಜನಗಳು ನೋಡಕ್ಕೆ ನಮ್ಗೆ ಸಂತೋಷ ಆಗೋದು. ವಿ ನೀಡ್ ಪೀಪಲ್, isn't it? ಕ್ಯಾಮ್ರಾ ಅಲ್ಲಿ ನಾವು ಪ್ರೀಚ್ ಮಾಡಿದ್ರೆ, ಕ್ಯಾಮ್ರಾ ನೋಡ್ಕೊಂಡು ಮಾಡಿದ್ರೆ ಜನಗಳೇ ಕಾಣಿಸ್ತಾ ಇಲ್ಲ. ಈ ಜನಗಳ ಮುಖ ನೋಡಿದ್ರೆ ನಮ್ಗೆ ಸಂತೋಷ ಆಗುತ್ತೆ. ಆ ಸಂತೋಷದಿಂದ ಚೆನ್ನಾಗಿ ನಾವು ವಾಕ್ಯ ಹೇಳೋದಕ್ಕೆ ನಮ್ಗೆ ಹುಮ್ಮಸ್ ಬರುತ್ತೆ. ಆಮೇಲೆ ಅದಕ್ಕೋಸ್ಕರವಾಗಿ ದೇವರು ಹೇಳ್ತಾನೆ, ಅನ್ಯೋನ್ಯತೆ ಅನ್ನೋದು ಬಹಳ ಮುಖ್ಯ ಪ್ರಿಯರೇ. ನಮ್ಮ ಒಂದು ಧ್ಯಾನಕ್ಕೋಸ್ಕರವಾಗಿ ಲೂಕನ ಸುವಾರ್ತೆ 22 14-20 ಓದ್ಕೋಣ. ಆ ಒಂದು ವಚನ ಭಾಗವನ್ನು ತೆಗೆದುಕೊಂಡು ನಿಮ್ಮ ಸತ್ಯವೇದದಲ್ಲಿ. ಕೀಪ್ ಯುವರ್ ಬೈಬಲ್ ಟು ಲೂಕ್ 22:14-20. ಅದನ್ನು ಓಪನ್ ಮಾಡಿ ಇಟ್ಕೊಳ್ಳಿ. 22:14-20. ಇಲ್ಲಿ ನಾವು ನೋಡುವುದಾದ್ರೆ, ದೇವರ ಯೇಸು ಕ್ರಿಸ್ತನ ಅಲ್ಲಿ ತನ್ನ ಶಿಷ್ಯರೊಂದಿಗೆ ತಾನು ಸಾಯೋದಕ್ಕೆ ಮುಂಚಿತವಾಗಿ, ಶಿಲುಬೆಗೆ ಹೋಗುವುದಕ್ಕೆ ಮುಂಚಿತವಾಗಿ ಕಡೆ ಭೋಜನ ಮಾಡ್ತಾ ಇದ್ದಾನೆ. ಏನ್ ಭೋಜನ ಮಾಡ್ತಾ ಇದ್ದಾನೆ? ಈ ಒಂದು ವಾಕ್ಯ ಭಾಗದಲ್ಲಿ ನೀವು ನೋಡುವುದಾದ್ರೆ, ದೇವರು ಅಲ್ಲಿ ಯೇಸು ಕ್ರಿಸ್ತನು 3 ರೀತಿಯ ಅಂತ ಭೋಜನದ ಕುರಿತಾಗಿ ಮಾತಾಡ್ತಾನೆ. 3 ರೀತಿಯ ಅಂತ ಭೋಜನದ ಕುರಿತಾಗಿ ಮಾತಾಡಬೇಕಾದ್ರೆ, ಮೊದಲನೇದಾಗಿ ಅಲ್ಲಿ ಹೇಳುವಂತದ್ದು ಪಸ್ಕ ಭೋಜನ, ಎರಡನೇದಾಗಿ ಕರ್ತನ ಭೋಜನ, ಮೂರನೇದಾಗಿ ನೀವು ನೋಡುವುದಾದ್ರೆ ಯಜ್ಞದ ಕುರಿಮರಿಯಾದಾತನ ಮದುವೆಯ ಭೋಜನ. ಆಮೇಲೆ ಯಾರೆಲ್ಲ ಈ 3 ಭೋಜನಕ್ಕೂ ಅನ್ಯೋನ್ಯತೆ ಬರ್ಬೇಕು ಇಷ್ಟಪಡ್ತೀರ? ಬೇರೆ ಆಂಟಿ ಫಸ್ಟ್ ತೆಗಿತಾರ. ಅವ್ರಿಗೆ ವಿವಾಹ ಭೋಜನ ತುಂಬಾ ಇಷ್ಟ. ಯಾಕಂದ್ರೆ ನಾನು ನೋಡಿದೀನಿ, ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡ್ ಬರ್ತಾರೆ ಬೇರೆ ಆಂಟಿನ. ಅವರಿಗೆ ಯೇಸು ಕ್ರಿಸ್ತನ ಬರೋಣ ತುಂಬಾ ಇಷ್ಟ ಅವ್ರಿಗೆ. ಶಿ ಲವ್ಸ್ ಟು ಬಿ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್ ಇನ್ ದ ಹೆವೆನ್ ಅಲ್ವಾ? ಆ ರೀತಿಯಾಗಿ ನೋಡುವುದಾದ್ರೆ 3 ಭೋಜನಕ್ಕೂ ನಾವು ಅರ್ಹರಾಗಿದ್ದೇವೆ. ವಿ ಆರ್ ಯೋಗ್ಯತರಾಗಿದ್ದೇವೆ, ನಾವು ಯೋಗ್ಯರಾಗಿದ್ದೇವೆ. ಯಾಕೆ? ದೇವರ ಕೃಪೆಯಿಂದ, ಯೇಸು ಕ್ರಿಸ್ತನ ಕೃಪೆಯಿಂದ ನಾವು ಯೋಗ್ಯರಾಗಿದ್ದೇವೆ ಪ್ರಿಯರೇ. ಈ ವಚನದಲ್ಲಿ 3 ಒಂದು ಭೋಜನದ ಕುರಿತಾಗಿ ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ದಾನೆ. ಪಸ್ಕ ಭೋಜನ ಅಂತ ಹೇಳ್ಬೇಕಾದ್ರೆ ಅದು ಹಿಂದೆ ನಡೆದದ್ದು, ಹಳೆ ಒಡಂಬಡಿಕೆಯಲ್ಲಿ ಅದು ನಡೆದಂತ ಕಾರ್ಯ. ಕರ್ತನ ಭೋಜನ ಅನ್ಬೇಕಾದ್ರೆ ಈಗ ನಡೀತಿರುವಂತಹ ಕಾರ್ಯ. ಯಜ್ಞದ ಕುರಿಮರಿಯಾದಾತನ ವಿವಾಹ ಭೋಜನ ಬರೋದು ಮುಂದೆ. ಈ ದಿನ 3 ನೋಡುವವರಾಗಿದ್ದೇವೆ. We are going to see
3 meals which Bible says about that. ಆ ಒಂದು ಭೋಜನಗಳನ್ನ ಸತ್ಯವೇದ ಹೇಳುವುದನ್ನು ನಾವು ಈ ದಿನ ನೋಡಲು ಹೋಗ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಪಸ್ಕ ಭೋಜನ, ಪಾಸ್ ಓವರ್ ಮೀಲ್. ಅದೇ ಲೂಕನ ಸುವಾರ್ತೆಯಲ್ಲಿ 22ನೇ ಅಧ್ಯಾಯ 14-15 ಇವಾಗ ಓದಿ. ಆತನು ತನ್ನ 12 ಮಂದಿ ಅಪೊಸ್ತಲರ ಸಂಗಡ ಊಟಕ್ಕೆ ಕೂತುಕೊಂಡನು. ಏನಿಗೆ ಕೂತ್ಕೊಂಡಂತೆ? ಊಟಕ್ಕೆ. ಬರ್ದೋಗ್ಬಾರ್ದು, ಹೇಳಿ ಓದಿ ಸಿಸ್ಟರ್. ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಸಾಕು. ಇಲ್ಲಿ ನಾವು ನೋಡ್ತೇವೆ ಪಸ್ಕ ಹಬ್ಬದ ಕುರಿತಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಪಸ್ಕ ಹಬ್ಬ ನೋಡ್ಬೇಕಂದ್ರೆ ವಿಮೋಚನ ಕಾಂಡ 12:1-30 ನೀವು ಓದಿ ನೋಡುವುದಾದ್ರೆ ಮನೇಲಿ ಹೋಗಿ ಅಲ್ಲಿ ನಾವು ನೋಡ್ತೇವೆ. ಪಸ್ಕ ಹಬ್ಬದ ಕುರಿತಾಗಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಮಾತನಾಡಿದ್ದಾನೆ ಮೋಶೆಯ ಮೂಲಕವಾಗಿ. ಆ ಪಸ್ಕ ಹಬ್ಬ ಯಾವಾಗ ಪ್ರಾರಂಭವಾಯಿತು ಅಂತ ಹೇಳ್ಬೇಕಾದ್ರೆ ನಮ್ಮೆಲ್ಲರೂ ಗೊತ್ತಿರುವಂತೆ ಇಸ್ರೇಲ್ ಜನಗಳನ್ನ ದೇವರು ಐಗುಪ್ತ ಬಂಧನದಿಂದ ಹೊರಗಡೆ ಕರ್ಕೊಂಡ್ ಬಂದಂತ ಸಮಯದಲ್ಲಿ ಮಾಡಿದಂತ ಒಂದು ಭೋಜನ, ಪಸ್ಕ ಭೋಜನ. ಈ ಒಂದು ಪಸ್ಕ ಭೋಜನ 2 ಕಾರ್ಯಗಳು ನೋಡ್ತೇವೆ. ಮೊದಲನೇದಾಗಿ ಬಂಧನದಿಂದ ಆ ಗುಲಾಮತನದಿಂದ ಬಿಡುಗಡೆ ಮಾಡಿದಂಥದ್ದು, ರಿಲೀಸ್ ಫ್ರಮ್ ಸ್ಲೇವರಿ. ಇಸ್ರೇಲ್ ಜನಗಳು ಐಗುಪ್ತದಲ್ಲಿ ಗುಲಾಮಗಿರಿಯಲ್ಲಿದ್ರು, ಅವರನ್ನ ದೇವರು ಬಿಡುಗಡೆ ಮಾಡಿದಂತ ಒಂದು ಕಾರ್ಯವನ್ನ ಈ ಒಂದು ಪಸ್ಕ ಭೋಜನದಲ್ಲಿ ನೋಡುತ್ತೇವೆ. ನಾನು ಹೇಳಿದಂಗೆ ಎಕ್ಸೋಡಸ್ ವಿಮೋಚನ ಕಾಂಡ 3:7-10, 12-13ನೇ ವಚನದಲ್ಲಿ ನೀವು ಅದು ಓದಿ ನೋಡ್ಬೋದು. ಇಸ್ರೇಲ್ ಜನಗಳು ಐಗುಪ್ತದಲ್ಲಿ ಗುಲಾಮರಾಗಿದ್ದಾಗ ದೇವರನ್ನ ಮೊರೆ ಇಟ್ಟು, ಅಪ್ಪ ದೇವರೇ ನಮ್ಮನ್ನು ಕಾಪಾಡು, ನಮ್ಗೆ ಕಷ್ಟ ಆಗ್ತಾ ಇದೆ ಅಂತ ಕೂಗಿ ಕರೆದಾಗ ದೇವರು ಮೋಶೆಯನ್ನ ಕರೆದು ಇಸ್ರೇಲನ್ನ ಬಿಡುಗಡೆ ಮಾಡುವುದಕ್ಕಾಗಿ ಆತನನ್ನ ಐಗುಪ್ತಕ್ಕೆ ಕಳಿಸ್ಕೊಡ್ತಾನೆ. ಆಗ ಮೋಶೆ ಮಿದ್ಯಾನಲ್ಲಿ ಇರ್ತಾನೆ, ಕುರಿ ಕಾಯುವನಾಗಿರ್ತಾನೆ. ಆಗ ದೇವರು ಆತನಿಗೆ ಆ ಒಂದು ಪೊದೆಯಲ್ಲಿ, ಉರಿಯುವ ಪೊದೆಯಲ್ಲಿ, ಬರ್ನಿಂಗ್ ಬುಷ್ ಅಲ್ಲಿ ತನ್ನನ್ನು ಪ್ರಕಟ ಮಾಡಿಕೊಂಡು ಮೋಶೆನ ಕರೆದು ಹೇಳ್ತಾನೆ, ನೀನು ಹೋಗಿ ಇಸ್ರೇಲ್ ಜನಗಳನ್ನ ಬಿಡಿಸು ಅಂತ. ಮೊದಲನೇದಾಗಿ ಆತನು ಒಪ್ಪೋದಿಲ್ಲ. ಅಯ್ಯೋ ನನಗಾಗಲ್ಲ ದೇವ್ರೆ, ನನಗೆ ಬಾಯಿ ಸರಿಯಿಲ್ಲ, ನನಗೆ ಮಾತಾಡಕ್ ಬರಲ್ಲ, ಅದು ಇದು ಅಂತ ನೆವ ಹೇಳ್ತಾನೆ. ನಾವು ಲಾಸ್ಟ್ ವೀಕ್ ಮೆಸೇಜ್ ಕೇಳ್ತಿದ್ದಾನೆ, ಯಾರ ಮರ್ತೋಗ್ಬಿಟ್ಟಿದ್ದೀರಾ? ಆಮೇನಾ ಎಷ್ಟು ಚೆನ್ನಾಗಿ ನಮ್ಮ ಸೈಮನ್ ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ. ಆ ದೇವ್ರನ್ನ ಮೋಶನ್ ಕರೆದು ಮೋಶೆ ಬುದ್ಧಿ ಒಪ್ಕೊಂಡಿಲ್ಲ. ನಂತರ ದೇವ್ರೆ ಮಾಡಿದ್ರು, ಆರೋನ್ ಕಳಿಸಿದ್ರು, ಹೋಗಿ ಹೇಳೋ ಫಾರೋನ್ಗೆ ನನ್ನ ಜನರನ್ನ ನೀನು ಬಿಡಬೇಕು ಅಂತ. ಫಾರೋನ ಹೃದಯ ಕಠಿಣವಾಯಿತು. ದೇವರಲ್ಲಿ 10 ಪಿಡುಗುಗಳನ್ನ ಕೊಟ್ಟರು, ಅಂದ್ರೆ ಪ್ಲೇಗ್ಗಳನ್ನ ಕಳಿಸಿದ್ರು ಅಲ್ವಾ. 10ನೇ ಪಿಡುಗು ಅಥವಾ ಬಾಧೆ ನಾವೇನ್ ನೋಡ್ತೇವೆ, ಪಾಸ್ ಓವರ್ ಅಥವಾ ಪಸ್ಕ ಆ ಒಂದು ಕಾರ್ಯ. ಇಲ್ಲಿ ನಾವೇನ್ ನೋಡ್ತೇವೆ, 9 ಮಾಡ್ಬೇಕು ಕೂಡ ಫಾರೋನ ತನ್ನ ಜನರನ್ನ ಇಸ್ರೇಲ್ ಜನರನ್ನ ಬಿಡ್ಲಿಲ್ಲ. ಆದ್ರೆ 15 ಮಾಡ್ಬೇಕಾದ್ರೆ ದೇವ್ರು ಹೇಳ್ತಾನೆ ಮೋಶೆಗೆ, ಇಸ್ರೇಲ್ ಜನ ಕೇಳು, ಪ್ರತಿಯೊಬ್ಬರು ಒಂದು ಕುಟುಂಬದಲ್ಲಿ ಒಂದು ಕುರಿಮರಿಯನ್ನು ತೆಗೆದುಕೊಳ್ಬೇಕು, 4 ದಿನ ಅದನ್ನ ನೋಡ್ಕೊಳ್ಬೇಕು. ಆ ಒಂದು ತಿಂಗಳಿನ 10ನೇ ದಿನದಲ್ಲಿ ಅವರು ತಗೋಬೇಕು ಆ ಒಂದು ಕುರಿಮರಿಯನ್ನ. 14ನೇ ದಿನದಲ್ಲಿ ಅದನ್ನ ಕತ್ತರಿಸಿ ಅದರ ರಕ್ತವನ್ನ ಆ ಒಂದು ಬಾಗಿನ ಅಗಲಿನಲ್ಲಿ ಹಾಕಬೇಕು, ಆ ಡೋರ್ ಪೋಸ್ಟ್ ಮೇಲೆ ಹಾಕ್ಬೇಕು ಅಂತ. ಯಾಕೆಂದ್ರೆ ನಾನು ಸಮಾರಿಕನ ಕಳಿಸ್ಕೊಡ್ತೇನೆ, ಆ ಒಂದು ಏಂಜಲ್ ಆಫ್ ಸ್ಲಾಟರ್ನ ಅಂದ್ರೆ ಸಾಯಿಸುವಂತ ಸಮಾರಿಕನ ಕಳಿಸ್ಕೊಡ್ತೇನೆ. ಆತನು ಯಾರ ಮನೆ ಮುಂದೆ ಹಾದು ಹೋಗ್ತಾನೋ, ಯಾರ ಮನೆಯ ಬಾಗಿಲ ಮೇಲೆ ಆ ಒಂದು ರಕ್ತ ಇರೋದಿಲ್ವೋ, ಆ ಒಂದು ಮನೆಯಂತ ಎಲ್ಲ ಚೊಚ್ಚಲು ಮಕ್ಕಳನ್ನ ನಾನು ಸಂಹರಿಸ್ತೇನೆ, ಚೊಚ್ಚಲ ಎಲ್ಲಾ ಒಂದು ಪ್ರಾಣಿಗಳು ಸಹ ನಾನು ಸಂಹರಿಸ್ತೇನೆ. ಅದಕ್ಕೆ ದೇವರಲ್ಲಿ ಹೇಳ್ತಾನೆ ಮೋಶೆಗೆ, ಆ ಒಂದು ಕುರಿಮರಿಯನ್ನು ತೆಗೆದುಕೊಳ್ಬೇಕು, ಆ ರಕ್ತವನ್ನ ಹಾಕ್ಬೇಕು, ಆ ಮಾಂಸವನ್ನ ಬೆಂಕಿಯಲ್ಲಿ ಬೇಯಿಸಿ ಕೈ ಪಲ್ಯವನ್ನ ತಿಂದು ಹುಳಿ ಇಲ್ಲದ ರೊಟ್ಟಿಯನ್ನ ತಿನ್ನಬೇಕು. ಈ 3 ಕಾರ್ಯಗಳನ್ನ ದೇವರು ಮೋಶೆ ಮೂಲಕ ಹೇಳ್ತಾನೆ. ಇಸ್ರೇಲ್ ಜನರು ಅದನ್ನ ಒಬೆ ಮಾಡ್ತಾರೆ ಅಥವಾ ವಿಧೇಯರಾಗ್ತಾರೆ. ವಿಧೇಯರಾದ ನಂತರ ದೇವರು ಏನ್ ಮಾಡ್ತಾನೆ, ಆ ಒಂದು ಸಂಹಾರಕರು ಬರ್ತಾನೆ, ಎಲ್ಲ ಚೊಚ್ಚಲ ಮಕ್ಕಳನ್ನ ಸಾಯಿಸ್ಬಿಡ್ತಾರೆ. ಮೋಶೆ ಫಾರೋನ್ಗೆ ಭಯ ಎತ್ಕೊಂತಾರೆ. ಫಾರೋನ್ ಹೇಳ್ತಾನೆ, ಅವ ದ್ರೋಹದಲ್ಲಿ ಮಧ್ಯರಾತ್ರಿ ಮಿಡ್ ನೈಟ್ ಅವತ್ತೇ ಹೇಳ್ತಾನೆ ಮೋಶೆಗೆ, ದಯವಿಟ್ಟು ನೀವು ಹೋಗ್ರಪ್ಪ ಈಜಿಪ್ಟ್ ಅನ್ನ ಬಿಟ್ಟು ಅಂತ. ಕೇಳುವಾಗೆ ತಾನೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ. ದಂಡಂ
ವಿಶ್ವಾಸಿಗಳ ಗಂಡ ಮಗು ಹೋಗ್ಬಾರ್ದು ದೇವ್ರು. ವ್ಯಕ್ತಿಗೆ ಹೇಳ್ಬೇಕಾದ್ರೆ ಕೇಳ್ಬಿಟ್ರೆ ನಾವು ಸೇಫ್. ಹಂಗೆ ಇವನು ಫಾರೋ ಬಿಡ್ಲೇ ಇಲ್ಲ. ಯಾವಾಗ ಅವ್ರ ಮಗ ಸತ್ನೋ ನೋಡುವುದಾದ್ರೆ ವಾಕ್ಯ ಹೇಳ್ತಾರೆ, ನಿಮ್ಮ ಮನೇಲಿ ಓದ್ಕೊಳ್ಳಿ. ಆ ಒಂದು ಸಿಂಹಾಸನ ಕೂತ್ಕೊಂಡ ಫಾರೋ ಮಗನ ಹಿಡಿದು ಆ ಗುಲಾಮಾಗಿ ಅಂತ ಆ ಒಂದು ಸ್ಲೇವ್ ಮಗನವರೆಗೂ ನಾನು ಸಾಯಿಸ್ತೀನಿ ಅಂತ ಆ ಪ್ರಾಣಿಯೂ ದೇವ್ರು ಬಿಡ್ಲಿಲ್ಲ. ಆವಾಗ ಅವ್ನ ಭಯ ಆಯ್ತು, ಬೇಡಪ್ಪ ನನಗೆ ನೀವು ಹೋಗ್ರಿ ಅಂತ. ಆವಾಗ ನಾವು ನೋಡ್ತೇವೆ ಅಲ್ಲಿ ಇಸ್ರೇಲ್ ಮಕ್ಕಳು ಏನ್ ಮಾಡಿದ್ರು, ಮಧ್ಯರಾತ್ರಿ ನೋಡುವುದಾದ್ರೆ ಫಾರೋ ಬಿಡೋದಿಲ್ಲ, ರಾತ್ರಿ ಕೂಡ ರಾತ್ರಿನೇ ಹೊಟ್ಟೋಗ್ಬಿಟ್ರಪ್ಪ, ಬೆಳಿಗ್ಗೆ ಅವ್ರು ಕಾಯಿಲ್ಲ ಅವನು. ಅವಾಗ ಇಸ್ರೇಲ್ ಜನ ಏನ್ ಮಾಡ್ರು, ಆ ಒಂದು ಪಸ್ಕವನ್ನ ಆಚರಿಸಿ ಅಲ್ಲಿಂದ ಅವ್ರು ಓಡುದನ್ನು ನೋಡ್ತೇವೆ. ಆ 3 ಕಾರ್ಯನ ಅವ್ರು ಮಾಡಿದ್ರು. ಆ ಒಂದು ಮಾಂಸವನ್ನ ಬೆಂಕಿಯಲ್ಲಿ ಸುಟ್ಟು, ಆ ಒಂದು ಕಹಿ ಪಲ್ಯವನ್ನ ತಿಂದು, ರೊಟ್ಟಿ ಆ ಒಂದು ಉಳಿಯದ ರೊಟ್ಟಿಯನ್ನ ತೆಗೆದುಕೊಂಡು. ಈ 3ಕ್ಕೂ ಸಿಗ್ನಿಫಿಕೆನ್ಸ್ ಉಂಟು, ಈ 3ಕ್ಕೂ ಅರ್ಥ ಉಂಟು ಅಥವಾ ಒಂದು ಇಂಪಾರ್ಟೆನ್ಸ್ ಉಂಟು. ಆ ಒಂದು ಮಾಂಸವನ್ನ ಬೆಂಕಿಯಲ್ಲಿ ಸುಟ್ಟು ತಿಂದು ಅಲ್ವಾ, ಆ ಒಂದು ಕುರಿಮರಿ ಅವರಿಗಾಗಿ ಅವರ ಜೀವ ಉಳಿಸೋದಕ್ಕೋಸ್ಕರವಾಗಿ ತನ್ನ ಜೀವವನ್ನ ಕೊಡುವುದನ್ನು ನೋಡುತ್ತೇವೆ. ಆ ಒಂದು ಕೈ ಪಲ್ಯ ಅಂತ ಹೇಳ್ತೀವಲ್ಲ, ಅದೇನ್ ಗೊತ್ತಾ, ಅವ್ರು ನೆನ್ಸ್ಕೊಳ್ಬೇಕು ಬಂಧನದಲ್ಲಿ ಇದ್ರಲ್ಲ, ಎಷ್ಟು ಕಷ್ಟಪಡ್ತಾ ಇದ್ರಲ್ಲ ಬಂಧನದಲ್ಲಿ, ಆ ಕಹಿಯನ್ನ ಅವ್ರು ಮರಿಬಾರ್ದು ಅಂತಾನೆ ದೇವರು ಅದನ್ನ ಹೇಳುದು. 3ನೇದಾಗ ಏನ್ ನೋಡ್ತೇವೆ, ಹುಳಿ ಇಲ್ಲದ ರೊಟ್ಟಿ. ಯಾಕೆ ಹುಳಿ ಇಲ್ಲದ ರೊಟ್ಟಿ ಅಂತ ಹೇಳಿ ಗೊತ್ತಾ, ಮಧ್ಯರಾತ್ರಿನ ಓಡು ಅನ್ನಲ್ಲ ಫಾರು, ಅವ್ರು ಹುಳಿ ಹಾಕ್ಬಿಟ್ಟು ಕಳ್ಸ್ಕೊಂಡ್ಬಿಟ್ರೆ ಅವ್ರು ಹೋಗಿ ದಾರಿಗೆ ತಿನ್ನಕ್ಕಾಗತ್ತಾ? ಒಂದು ಚಿಕ್ಕ ಹುಳಿ ಕೂಡ ಆ ಫುಲ್ ಇದನ್ನ ಹುಳಿ ಮಾಡ್ಬಿಡ್ತಾರೆ ಅಂತ ದೇವ್ರು ಹೇಳಿದ್ರು. ಹುಳಿ ಇಲ್ಲದ ರೊಟ್ಟಿಯಲ್ಲಿ ನೀವು ಕಲಿಸ್ಕೊಂಡು ತಿಂದು ಅದನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ. ಈ ಒಂದು ಪಸ್ಕ ಹಬ್ಬ ನೀವು ನೋಡುವುದಾದ್ರೆ ಈಗಲೂ ಸಹ ಅನೇಕ ಯಹೂದ್ಯರು ಮಾಡ್ತಾ ಇದ್ದಾರೆ, ಅನೇಕ ಕ್ರೈಸ್ತರು ಸಹ ಮಾಡ್ತಾರೆ. ನೋಡುವುದಕ್ಕೆ ಕೆಲವೊಂದು ಸಭೆಗಳಲ್ಲಿ ಪಸ್ಕ ಹಬ್ಬನ ಮಾಡ್ತಾರೆ. ಆದ್ರೆ ನಾವು ವಿಶ್ವಾಸಿಗಳು ಯೇಸು ಕ್ರಿಸ್ತ ನಂಬಿ ಜೀವಿಸ್ತಾ ಇರುವಂತ ಮಕ್ಕಳು, ನಮಗೆ ಪಸ್ಕ ಹಬ್ಬ ಇಲ್ಲ. ಆದ್ರೆ ಪಸ್ಕ ಕುರಿಮರಿ ಆದಾತನ ಯೇಸು ಕ್ರಿಸ್ತ ನಮಗಾಗಿ ಸತ್ತಿದ್ದಾನಲ್ಲ, ಅದನ್ನ ನಾವು ಕೊಂಡಾಡ್ತೇವೆ, ಅದನ್ನ ನಾವು ಆಚರಿಸ್ತೇವೆ, ಅದನ್ನ ಆಚರಿಸ್ಬೇಕು ನಾವು. ಆದ್ರೆ ಅನೇಕ ಒಂದು ಸಭೆಗಳಿಗೆ ಅದು ಗೊತ್ತಿಲ್ದಿರ ಅವರು ಪ್ರತಿಯೊಂದು ವರ್ಷ ಏಪ್ರಿಲ್ ತಿಂಗಳು ಅವ್ರು ಮಾಡೋದನ್ನ ನೀವು ನೋಡುವುದಾದ್ರೆ ಜೋವಾ ವಿಟ್ನೆಸ್ ಅಂತೀವಲ್ಲ, ಅವ್ರು ಏಪ್ರಿಲ್ ತಿಂಗಳಲ್ಲಿ ಪಸ್ಕ ಹಬ್ಬ ಮಾಡ್ತಾರೆ. ಯಾಕಂದ್ರೆ ಅದು ಆ ಒಂದು ವರ್ಷ ಆ ಒಂದು ತಿಂಗಳಿಗೆ ಬರುತ್ತೆ. ಇಬ್ರಿಯ ಒಂದು ಕ್ಯಾಲೆಂಡರ್ ನೋಡುವುದಾದ್ರೆ ಮೊದಲನೇದಾಗಿ ಈ ಪಸ್ಕ ಕುರಿತಾಗಿ, ಪಸ್ಕ ಒಂದು ಭೋಜನದ ಕುರಿತಾಗಿ ನಾವು ನೋಡುವಂತಹ ಮೊದಲನೇದೇನು, ದೇವರು ಅವರಿಗೆ ಬಿಡುಗಡೆ ಕೊಟ್ಟರು, ರಿಲೀಸ್ ಫ್ರಮ್ ಬಾಂಡೇಜ್ ಅಲ್ವಾ, ಬಂಧನದಿಂದ ಅವರಿಗೆ ಬಿಡುಗಡೆ ಮಾಡಿದ್ರು. 2ನೇದಾಗಿ ನೀವು ನೋಡುವುದಾದ್ರೆ ದೇವರು ಅವ್ರನ್ನ ಬಂಧನದಿಂದ ಬಿಡುಗಡೆ ಮಾಡಿ ಕರ್ಕೊಂಡ್ ಬಂದ್ಬಿಟ್ರು. ಆದ್ರೆ ವಿಮೋಚನೆ ಕಾಂಡ 17:14-20 ನೀವು ಓದಿ ನೋಡುವುದಾದ್ರೆ ದೇವರಲ್ಲಿ ಹೇಳ್ತಾನೆ, ಪ್ರತಿ ವರ್ಷ ನೀವು ಅದನ್ನ ಆಚರಣೆ ಮಾಡಬೇಕು ಪಸ್ಕ ಹಬ್ಬ ಎಂದು. ಯಾತಕ್ಕಾಗಿ ಅಂದ್ರೆ ಟು ರಿಮೆಂಬರ್ ದೋಸ್ ಡೇಸ್, ಅಂದ್ರೆ ದೇವರು ಅವರ ಜೀವಿತದಲ್ಲಿ ಮಾಡಿದಂತ ಮಹಾನ್ ಕಾರ್ಯವನ್ನ ಮರಿಬಾರ್ದು, ಅದನ್ನ ಜ್ಞಾಪಕ ಮಾಡಿಕೊಳ್ಳುವಂತೆ ಪ್ರತಿಯೊಂದು ತಿಂಗಳು ಅವ್ರು ಏನ್ ಮಾಡ್ಬೇಕು, ಆ ಒಂದು ತಿಂಗಳಲ್ಲಿ ಆ ದಿನದಲ್ಲಿ ಅವರು ಅದನ್ನ ಆಚರಣೆ ಮಾಡಬೇಕು ಅಂತ. ಅದಕ್ಕಾಗಿ an act of God's deliverance, ಅಂದ್ರೆ ದೇವರು ಕೊಟ್ಟಂತ ಬಂಧನವನ್ನ ತಿರುಗಿ ಅವರು ಜ್ಞಾಪಕ ಮಾಡ್ಕೊಳ್ಬೇಕು ಅಂತ ದೇವರು ಅದನ್ನ ಆಚರಣೆ ಮಾಡಬೇಕು ಅಂತ ಹೇಳಿದ್ರು. ನೀವು ನೋಡುವುದಾದ್ರೆ ಪ್ರತಿಯೊಂದು ಕುಟುಂಬವೂ ಸಹ ಯೇಸು ಕ್ರಿಸ್ತ ಸಮಯದಲ್ಲಿ ಸಹ ನೀವು 4 ಸುವಾರ್ತೆಗಳು ಓದಿ ನೋಡುವುದಾದ್ರೆ ಯೇಸು ಕ್ರಿಸ್ತ ಸಮಯದಲ್ಲಿ ಸಹ ಅವರು ಪಸ್ಕ ಹಬ್ಬ ಮಾಡ್ತಾ ಇದ್ರು. ಎಷ್ಟೋ ಲಕ್ಷ ಕುರಿಗಳನ್ನ ಅವರು ಕೊಯ್ತಾ ಇದ್ರು, ಎಷ್ಟೋ ಯಾಜಕರು ಅಲ್ಲಿ ಆ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ರು. ಆ ರೀತಿಯಾಗಿ ದೇವರನ್ನ ಜ್ಞಾಪಕ ಮಾಡಿಕೊಳ್ಬೇಕು ಅಂತ ಕಾರ್ಯವನ್ನ ಮಾಡುವುದಕ್ಕೆ ದೇವರು ಹೇಳುವುದನ್ನು ನಾವು ನೋಡುತ್ತೇವೆ. ಎರಡನೇದ ಯಾವ ಒಂದು ಭೋಜನ ಮಾಡ್ತೇವೆ ಅಂದ್ರೆ ಯಾವುದು, ಕರ್ತನ ಭೋಜನ. ಈ ವಚನ ಓದಿಕೊಳ್ಳ, ಲೂಕ 27:19-20. ಲೂಕನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ 19-20. ಅವರಿಗೆ ಕೊಟ್ಟು, ಇದು ನಿನಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿದೆ ಅಂದನು. ಊಟವಾದ ಮೇಲೆ ಆತನ ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯಲ್ಲಿ ನಿಮಗೋಸ್ಕರ ಸ್ವೀಕರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗಿರುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಆದರೂ ಇಲ್ಲಿ ನಾವೇನ್ ನೋಡ್ತೀವಿ, ಕರ್ತನ ಭೋಜನ.
ಪಸ್ಕ ಒಂದು ಭೋಜನ ಇಂದಿನ ಒಂದು ದಿನಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ ಮಾಡಿದಂತ ಕಾರ್ಯ. ಈಗ ನಾವು ನೋಡ್ತೇವೆ ಕರ್ತನ ಭೋಜನ ಈಗ ನಾವು ಮಾಡುವಂತ. ಯೇಸು ಕ್ರಿಸ್ತನು ಶಿಲುಬೆಗೆ ಹೋಗುವುದಕ್ಕೆ ಮುಂಚಿತವಾಗಿ ತನ್ನ ಒಂದು ಶಿಷ್ಯರೊಂದಿಗೆ ಮಾಡಿದಂತ ಕಡೆಯ ಭೋಜನ ಪಸ್ಕ ಹಬ್ಬದ ದಿನದಲ್ಲಿ ಮಾಡಿತ್ತು. ಇಟ್ಸ್ ಎ ಪಾಸ್ ಓವರ್ ಫೀಸ್ಟ್. ಆವತ್ತು ಆತನು ಆ ಒಂದು ಶಿಷ್ಯರೊಂದಿಗೆ ಆ ಪಸ್ಕ ಹಬ್ಬವನ್ನ ಮಾಡ್ತಾನೆ. ನೀವು ಹಳೆ ಒಡಂಬಡಿಕೆಯಲ್ಲಿ ನೋಡುವುದಾದ್ರೆ ಪಸ್ಕ ಹಬ್ಬ ಯಾರಿಗೆ ಸೂಚಿಸ್ತಾ ಇತ್ತು ಅಂದ್ರೆ ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನೇ ಸೂಚಿಸ್ತಾ ಇತ್ತು. ಅಂದ್ರೆ ಆ ಪಸ್ಕ ಕುರಿ ಯಾರಾಗಿದ್ರು? ಯೇಸು ಕ್ರಿಸ್ತನೇ ಆಗಿದ್ರು. ಅದು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡುವುದನ್ನ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಮಾಡಿದಂತ ಭೋಜನ ಪಸ್ಕ ಭೋಜನವಾಗಿತ್ತು. ಆ ಒಂದು ಪಸ್ಕ ಭೋಜನ ಅಂತ ಹೇಳ್ಬೇಕಾದ್ರೆ ನಾವು ಯಾವಾಗ ಕರ್ತನ ಭೋಜನ ಅಂತ ಹೇಳ್ತೇವೋ ಅದು ಯಾವ್ದನ್ನು ತೋರಿಸ್ತದೆ ಗೊತ್ತಾ? ಮುಖ್ಯವಾಗಿ ತೋರಿಸುವಂತದ್ದು ನಮಗೂ ದೇವರಿಗಿರುವಂತ ಒಂದು ಅನ್ಯೋನ್ಯತೆ, ನಮಗೂ ಬೇರೆಯವರಿಗಿರುವಂತ ಅನ್ಯೋನ್ಯತೆ, ನನಗೂ ನನ್ನೊಂದಿಗೆ ಇರುವಂತ ವಿಶ್ವಾಸದೊಂದಿಗೆ ಇರುವಂತ ಅನ್ಯೋನ್ಯತೆ, ನನಗೂ ದೇವರಿಗಿರುವಂತ ಅನ್ಯೋನ್ಯತೆ. ನಾವು ಯಾವಾಗ್ಲೂ ಅಷ್ಟೇ ಪ್ರಿಯರೇ, ದೇವರ ಒಂದು ಕರ್ತನ ಮೇಜಿನ ಮುಂಭಾಗ ಬರ್ಬೇಕಾದ್ರೆ ಅದು ಆಲೋಚನೆ ಮಾಡ್ಬೇಕಾದ್ರೆ ನನಗೂ ದೇವರಿಗೆ ಯಾವ ರೀತಿಯಾಗಿ ಅನ್ಯೋನ್ಯತೆ ಇದೆ, ನಾನು ಆ ಅನ್ಯೋನ್ಯತೆನ ಮೇಂಟೈನ್ ಮಾಡ್ತಾ ಇದ್ದೀನಾ, ಅನ್ಯೋನ್ಯತೆಯಲ್ಲಿ ಇದ್ದೀನಾ? ಅನ್ಯೋನ್ಯತೆ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು? ಒಂದು ವಾರಕ್ಕೆ ಒಂದ್ಸತಿ ನಮ್ ಗಂಡನ ಹತ್ರ ಮಾತಾಡಿದ್ರೆ ನಾವು ನಮ್ ಗಂಡ ತುಂಬಾ ಅನ್ಯೋನ್ಯವಾಗಿದ್ದೀವಿ. ನಾನು ಗಂಡ, ನೀವು ನಿಮ್ ಗಂಡ ಅಲ್ವಾ? ವಾರಕ್ಕೆ ಒಂದ್ಸತಿ ಮಾತಾಡ್ಬಿಟ್ರೆ ತುಂಬಾ ಚೆನ್ನಾಗಿ ಮಾತಾಡ್ಬಿಟ್ರೆ ಅನ್ಯೋನ್ಯತೆ ಬಂದ್ಬಿಡ್ತು ಅವ್ರಿಬ್ರಿಗೆ. ಹಂಗಾಗ್ಬಿಡಿಯರೆ ಎಷ್ಟು ಜನ ನೀವು ಆತರ ಮಾಡ್ತೀರಾ? ಇಲ್ಲಿ ದಯವಿಟ್ಟು ಯಾರು ಕೈ ಇಟ್ಬೇಡಿ. ನಮಗೆ ಗೊತ್ತಲ್ಲ, ಹ್ಯೂಮನ್ ಆಗಿ ಗೊತ್ತಲ್ಲ, ಮನುಷ್ಯರಾಗಿ ನಮ್ಗೆ ಗೊತ್ತಿಲ್ಲ. ನನ್ನೊಂದಿಗೆ ಜೀವಿಸುವವರೊಂದಿಗೆ ನಾನು ಅನ್ಯೋನ್ಯತೆಯಲ್ಲಿ ಇರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಪ್ರತಿ ದಿನ ಅವರೊಂದಿಗೆ ಮಾತಾಡ್ಬೇಕು. ಆಮೇನ್. ಅವ್ರನ್ನ ನಾವು ಪ್ರೀತಿ ಮಾಡ್ಬೇಕು. ಅವ್ರು ಬೈದ್ರು ಸರಿಯೇ, ಅವ್ರು ಏನೇ ಮಾಡಿದ್ರು ಸರಿಯೇ, ಅವರೊಂದಿಗೆ ಜೀವಿಸೋದಕ್ಕೆ ನಾವೇನ್ ಮಾಡ್ಕೊಡ್ತೀವಿ? ಬಿಟ್ಕೊಡ್ತೀವಿ ಪ್ರಿಯರೇ. ಹಂಗ್ ಬಿಟ್ಕೊಟ್ಟಿಲ್ಲ ಅಂದ್ರೆ ಅಮೇರಿಕ ಆಗೋಗುತ್ತೆ. ನಮಗದು ಬೇಡ ಅಲ್ಲ. ನಾವು ಇಂಡಿಯನ್ಸ್, ಲೆಟ್ ಅಸ್ ಬಿ ಇಂಡಿಯನ್ಸ್. ಆಮೇನ್. ನಾವು ಭಾರತೀಯರೇ ಆಗಿರ್ಬೇಕು. ಯಾಕಂದ್ರೆ ದೇವ್ರು ನಮ್ಮ ನಾಡಿತಲೇ ನಡೆಸ್ತಾ ಇದ್ದಾನೆ. ದೇವ್ರ ವಾಕ್ಯ ಅದೇ ಹೇಳೋದು, ಬಿಟ್ಕೊಡ್ಬೇಕು. ನಾನೊಂದಿಗೆ ಇರುವಂತವರಿಗೆ ಅನ್ಯೋನ್ಯತೆ ಇರಬೇಕು, ದೇವರೊಂದಿಗೆ ಅನ್ಯೋನ್ಯತೆ ಇರ್ಬೇಕಂದ್ರೆ ದೇವರೊಂದಿಗೆ ಮಾತಾಡ್ಬೇಕು. ಇಲ್ಲಿ ಎಷ್ಟು ಜನ ನೀವು ಬೆಳಗ್ಗೆ ಸಹ ದೇವರೊಂದಿಗೆ ಮಾತಾಡಿ ಬಂದಿದ್ದೀರಿ? ಮಾತಾಡ್ಬೇಕು. ಏಸಪ್ಪ ಹತ್ರ ಹೇಳ್ಕೊಳ್ಬೇಕು ನಮ್ ಕಷ್ಟಗಳನ್ನ. ಏಸಪ್ಪ ಹತ್ರ ಅಳಬೇಕು. ಏಸಪ್ಪ ಹತ್ರನೇ ನಾವು ಹೋಗ್ಬೇಕು. ಮನುಷ್ಯ ಹತ್ರ ಹೋದ್ರೆ ಪ್ರಯೋಜನನೇ ಇಲ್ಲ. ಯಾವಾಗ ಮನುಷ್ಯ ಹತ್ರ ಹೋಗ್ಬೇಕಂದ್ರೆ ನನಗೂ ಮನುಷ್ಯನಿಗೆ ಅನ್ಯೋನ್ಯತೆ ಬರ್ಬೇಕಲ್ಲ, ಆವಾಗ ಮನುಷ್ಯ ಹತ್ರ ಹೋಗ್ಬೇಕು. ನನಗೂ ಮನುಷ್ಯನಿಗೂ ಅನ್ಯೋನ್ಯತೆ ಇಲ್ಲ ಅಂದ್ರೆ, ನನ್ನೊಂದಿಗೆ ಜೀವಿಸೋರಿಗೆ ಅನ್ಯೋನ್ಯತೆ ಇಲ್ಲ ಅಂದ್ರೆ ನಮಗೂ ದೇವರಿಗೆ ಅನ್ಯೋನ್ಯತೆ ಇದೆ ಅಂತ ಹೇಳುವಂಥದ್ದು ಅದು ಸುಳ್ಳು. ದೇವ್ರ ವಾಕ್ಯ ಹೇಳ್ತಾರೆ ಗೊತ್ತಲ್ಲ ನಿಮ್ಗೆ? ಒಂದು ಯೋಗದಲ್ಲಿ ಹೇಳ್ತಾರೆ, ನಿನ್ನನ್ನು ಕಾಣುವಂತ ಮನುಷ್ಯನೇ ನೀನು ಪ್ರೀತಿ ಮಾಡದೇ ಇದ್ರೆ ನಿನ್ನ ಕಣ್ಣಿಗೆ ಕಾಣಿ ಅಂತ ಯೇಸು ಹೆಂಗ್ ಪ್ರೀತಿ ಮಾಡ್ತೀಯ? ಎರಡೂ ಬೇಕು. ಎರಡರಲ್ಲೂ ನಾವಿರ್ಬೇಕು. ಕ್ಷಮಿಸುವಂತ ಗುಣ ನಾವು ವಿಶ್ವಾಸಿಗಳಿಗೆ ಜಾಸ್ತಿ ಇರ್ಬೇಕು. ಏನಿರ್ಬೇಕು? ಕ್ಷಮಿಸುವಂತ ಗುಣ ಜಾಸ್ತಿ ಇರ್ಬೇಕು. ಅವ್ರಿಗೆ ಕ್ಷಮಿಸ್ತಿಂದ ನಾವು ಕೇಳಬಾರ್ದು, ನಾನು ಕ್ಷಮಿಸ್ತೀನಿ ಅನ್ಬೇಕು. ನಾನು ಕ್ಷಮಿಸ್ತೀನಿ, ನಾನೇ ಚಿಕ್ಕವನಾಗ್ತೀನಿ. ಯಾರು ಮುಂಭಾಗ ಚಿಕ್ಕವಾಗ್ತೀನಿ? ಮಕ್ಕಳು ಜನಗಳ ಮುಂಭಾಗದಲ್ಲಿ ಮಾತ್ರ ಚಿಕ್ಕವರಾಗೋದು. ಏಸಪ್ಪ ಮುಂಭಾಗದಲ್ಲಿ ಅಲ್ವಲ್ಲ. ಈ ಜನಗಳ ಮುಂಭಾಗ ಎಚ್ಚರ ಪಡ್ಕೊಂಡು ಪರಲೋಕದಲ್ಲಿ ನಾನು ಚಿಕ್ಕವನಾಗಿದ್ರೆ ಏನ್ ಪ್ರಯೋಜನ ಅಲ್ವಾ? ಇಷ್ಟೆಲ್ಲ ಕಷ್ಟಪಟ್ಟು ಏಸಪ್ಪನಿಗೋಸ್ಕರ ಜೀವಿಸ್ತಾ ಇದ್ದೆ ಅಲ್ವಾ? ಎಷ್ಟು ಜನ ನಮ್ಮನ್ನು ಬೈತಾ ಇದ್ದಾರೆ ಏಸಪ್ಪನಿಗೋಸ್ಕರ ಜೀವಿಸೋದಕ್ಕೋಸ್ಕರ, ಪಾಪ ಮಾಡದೇ ಇರೋದಕ್ಕೋಸ್ಕರ. ಕಾರ್ಪೊರೇಟರ್ ಕೆಲಸ ಮಾಡುವವರ ನಮ್ಮ ಮಕ್ಕಳಿಗೆ ಹೊಡೆದ ಯವನಸ ಮಕ್ಕಳನ್ನ ಗೇಲಿ ಮಾಡ್ತಾರೆ. ಐ ಥಿಂಕ್ ಯು ಪೀಪಲ್ ಎಕ್ಸ್ಪೀರಿಯನ್ಸ್ ಅದಲ್ವಾ? ಇವನ್ ಬೇರೆ ಏನ್ ಬರೋದಿಲ್ಲ, ಇವನೇನ್ ಬಿಡಿ ಸಿಗರೇಟ್ ಕುಡಿಯೋಲ್ಲ, ಇವನೇನ್ ಬಿಡು ಆ ಕಾರ್ಯಗಳು ಮಾಡಕ್ ಬರಲ್ಲ, ಇವನೆಲ್ಲ ಮನುಷ್ಯನ ಅಂತ ಹೇಳ್ತಾರೆ. ಅದೆಲ್ಲ ಬಿಟ್ಟು ನಾವು ಏಸಪ್ಪನಿಗೋಸ್ಕರ ಜೀವಿಸ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಪರಲೋಕದಲ್ಲಿ ನಾವು ದೊಡ್ಡವನಾಗಿರ್ಬೇಕು. ಅದಕ್ಕೋಸ್ಕರ ನಾವು ನಮ್ಮೊಂದಿಗೆ ಇರೋರೊಂದಿಗೂ ಒಂದು ಅನ್ಯೋನ್ಯತೆ ಇರಬೇಕು. ಅವರೊಂದಿಗೂ ಸಹ ಪ್ರತಿ ದಿನ ಮಾತಾಡ್ಬೇಕು. ಆ ಕೋಪ ಮಾಡ್ಕೊಂಡ್ರು ಏನ್ ಮಾಡಬಾರ್ದು? ಸ್ವಲ್ಪ ಜನ ಮಾತ್ರ ಹೇಳ್ತೀವಿ. ಪಾಪ ಮಾಡೋದಂದ್ರೆ ಏನು? ಮಾತು ಬಿಟ್ಬಿಡೋದು.
ಪಾಪ ಮಾಡೋದಾದ್ರೆ ಏನು, ಅವ್ರು ನೋಡ್ರೆ ಕೋಪ ಬರ್ತಾ ಇರೋದು, ನೆನ್ಸ್ಕೊಂತಾನೇ ಇರೋದು. ಹಾಕಿದ್ದೇಪೆ ಹಾಕು, ಹಾಕಿದ್ದೆ ಆ ಟೇಪ್ ಹಂಗೆ ಅರ್ಧ ಒಂದು ಬರ್ತದ ರೆಕಾರ್ಡಿಂಗ್ ಮಾಡಿ ಟೇಪ್ ಬರ್ತಾ ಇತ್ತು, ಹಾಗೆ ಟೇಪ್ ಅರ್ಧ ಹಂಗೆ ನೆನ್ಸ್ಕೊಂಡ್ಬಾರ್ದು, ಮರ್ತೋಗ್ಬೇಕು, ಮರೆಯೋದಕ್ಕೆ ಕೇಳ್ಬೇಕು ಯೇಸಪ್ಪನ ಹತ್ರ. ಅದೆಲ್ಲ ಮಾಡಿ ನಾವು ಕರ್ತನ ಭೋಜನ ಮುಂಭಾಗ ಬರುವುದಾದ್ರೆ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ದೆ ಬಂದ್ರೆ ದೇವ್ರ ವಾಕ್ಯ ಹೇಳ್ತದೆ ಏನಾಗುತ್ತಂತ ನಮ್ಗೆ ಅನೇಕರು ಅಲ್ವಾ ಜೀವದಿಂದ ಇರೋದು. ಈ ಒಂದು ಪಸ್ಕ ಭೋಜನದಲ್ಲಿ ನಾವು ಹಳೆ ಒಡಂಬಡಿಕೆ ನೋಡ್ತೀವಿ. ಪಸ್ಕ ಭೋಜನ ದೇವರು ಯಾತಕ್ಕೋಸ್ಕರ ಪ್ರಾರಂಭಿಸಿದ್ರು, ಅವರ ಬಿಡುಗಡೆ ಮಾಡುವುದಕ್ಕಾಗಿ. ಎರಡನೇದಾಗಿ ಅದನ್ನ ಜ್ಞಾಪಕ ಇಟ್ಕೊಳ್ಬೇಕಂತ ಪ್ರತಿಯೊಂದು ತಿಂಗಳು ಪ್ರತಿ ಒಂದು ವರ್ಷ ಮಾಡೋದಕ್ಕೆ ಹೇಳಿ. ಎರಡನೇದಾಗಿ ಕರ್ತನ ಭೋಜನ ಮಾಡಬೇಕಾದ್ರೆ ದೇವರಲ್ಲಿ ಪಸ್ಕ ಒಂದು ಹಬ್ಬದ ದಿನ ಆತನು ಆ ಒಂದು ಶಿಷ್ಯರೊಂದಿಗೆ ಭೋಜನ ಮಾಡಿದಾಗ ಈ ಪಸ್ಕ ಭೋಜನ ತೋರಿಸುವಂತಹ ಒಂದು ಲಾರ್ಡ್ ಸಪ್ಪರ್ ಅಥವಾ ಕರ್ತನ ಭೋಜನ ಏನಿದೆ ಅಂದ್ರೆ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡುವಂಥದ್ದು. ಯಾವುದರಿಂದ ಬಿಡುಗಡೆ ಮಾಡುವಂಥದ್ದು? ಪಾಪದಿಂದ ಬಿಡುಗಡೆ ಮಾಡುವಂಥದ್ದು. ಮತ್ತಾಯ 26-28 ಓದಮ್ಮ. ಮತ್ತಾಯನ ಸುವಾರ್ತೆ 26-28. ಮ್ಯಾಥ್ಯೂ ಚಾಪ್ಟರ್ 26-28 ಓದು ಯಾರಾದ್ರೂ. 26-28. ಇದು ಒಡಂಬಡಿಕೆಯ ರಕ್ತ, ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನಮ್ಮ ಪಾಪಗಳಿಂದ ಬಿಡಿಸಬೇಕೆಂದೇ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ರಕ್ತವನ್ನ ಸುರಿಸುತ್ತಾನೆ. ಫರ್ಗಿವ್ನೆಸ್ ಆಫ್ ಸಿನ್. ನೀವು ಎಷ್ಟು ಕೋಟಿ ಕೊಟ್ಟರು ಕೂಡ ಈ ಲೋಕದಲ್ಲಿ ನಮ್ಮ ಪಾಪಗಳು ಬಿಡುಗಡೆ ಆಗೋದಕ್ಕೆ ಸಾಧ್ಯವಿಲ್ಲ. ಎಷ್ಟು ಪಾಡ್ಪಡ್ತಾ ಇದ್ದಾರೆ ಲೋಕದಲ್ಲಿ ಹೋದ ಜನ ನಮ್ಗೆ ಗೊತ್ತು. ನಾವು ಪಾಪಗಳನ್ನ ಕಳ್ಕೊಳ್ಬೇಕಂತ, ನಾವು ಪಾಪಗಳ ಕ್ಷಮಾಪಣೆ ಬೇಕಂತ ಎಷ್ಟೋ ಕಾರ್ಯಗಳು ಮಾಡ್ತಾರೆ. ಆದ್ರೆ ಅದೇನು ವರ್ಕೌಟ್ ಆಗ್ತಾ ಇದೆ. ನಾವು ಪಾಪಗಳನ್ನ ಕ್ಷಮಿಸ್ಬೇಕಂದ್ರೆ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಸುರಿಸಿದ ರಕ್ತದ ಮೂಲಕ ಮಾತ್ರವೇ ಸಾಧ್ಯ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗಿದೆ? ಯೇಸು ಕ್ರಿಸ್ತನ ನಂಬಿ ಅಂಗೀಕರಿಸಿಕೊಳ್ಳುವುದಾದ್ರೆ ವಿ ಆರ್ ಅಶ್ಯೂರ್ಡ್. ನಮಗೆ ಚೆನ್ನಾಗಿ ಗೊತ್ತು, ಗ್ಯಾರಂಟಿ ಆಗಿ ಗೊತ್ತು ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ. ಅದಕ್ಕಾಗಿ ವಿಶ್ವಾಸಿಯಾದವರು ಪಾಪಗಳು ಕ್ಷಮಿಸಲ್ಪಟ್ಟಂತ ವಿಶ್ವಾಸಿಗಳು ಹೆಂಗಿದ್ದಾರೆ ಅಂದ್ರೆ ಆ ಒಂದು ಗಿಲ್ಟಿಲಿ ಜೀವನ ಮಾಡೋದಿಲ್ಲ. ಆ ಒಂದು ಮನಸ್ಸು ಚುಚ್ಚುತ್ತಲ್ಲ, ಆ ಮನಸ್ಸಾಕ್ಷಿ ಚುಚ್ಚುವಂತ ಒಂದು ಕಾರ್ಯದಲ್ಲಿ ಇರೋದಿಲ್ಲ. ಯಾರೆಲ್ಲ ಇನ್ನೂ ಮನಸ್ಸಾಕ್ಷಿ ಚುಚ್ಚುತ್ತಾ ಇದೆ ಅಂದ್ರೆ ನೀವು ಕ್ಷಮಾಪಣೆ ಹೊಂದ್ಕೊಂಡಿಲ್ಲ ಅಂತ ಅರ್ಥ ಪ್ರಿಯರೇ. ಅದಕ್ಕೆ ದಯವಿಟ್ಟು ವಿಶ್ವಾಸಿ ಆದವರು ಆ ರೀತಿಯಾಗಿ ಜೀವನ ಮಾಡಬಾರ್ದು. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಾನು ಯೇಸು ಕ್ರಿಸ್ತನನ್ನ ನಂಬಿ ಅಂಗೀಕರಿಸಿಕೊಂಡಿದ್ದೇನೆ, ಆತನೇ ನನ್ನ ರಕ್ಷಕನು ಒಡೆಯನು ಆಗಿದ್ದಾನೆ ಅಂತ ನಾವು ಅಂದ್ಕೊಳ್ಳುವುದಾದ್ರೆ ನಾವು ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಅದಕ್ಕೋಸ್ಕರವೇ ನಾವು ಯೇಸು ಕ್ರಿಸ್ತನ ರಕ್ತದಲ್ಲಿ ಏನಾಗಿದ್ದೇವೆ? ತೊಳೆಯಲ್ಪಟ್ಟ ನಾವೇನಾಗಿದ್ದೇವೆ? ಪರಿಶುದ್ಧವಾಗಿ ನಾವೇನಾಗಿದ್ದೇವೆ? ನೀತಿವಂತರಾಗಿದ್ದೇವೆ. ಎರಡು ಜನ ಹೇಳಿ, ಯೇಸು ಕ್ರಿಸ್ತ ನಾವೇನಾಗಿದ್ದೇವೆ? ಮರಿಬೇಡಿ. ನೀತಿವಂತರೆಂದ್ರೆ ನಾ ನೀತಿ ಮಾಡೋದು, ನಾನು ಪಾಪಿ ಅಂದ್ರೆ ಪಾಪ ಮಾಡೋದು. ಬಲಹೀನತೆ ಬೇರೆ, ಅರ್ಥ ಮಾಡ್ಕೋಬೇಕು ನಾವು ವಿಶ್ವಾಸಿಗಳು. ವಿ ಹ್ಯಾವ್ ಲಾಟ್ ಆಫ್ ವೀಕ್ನೆಸಸ್, ಬಲಹೀನತೆಗಳಿವೆ. ಅದು ಪ್ರತಿ ದಿನ ಬಲಹೀನತೆ ದೇವ್ರಿಗೆ ಒಪ್ಪಿಸ್ಕೊಡ್ತಾ ದೇವರ ಬಲಹೀನತೆ ಮೇಲೆ ನನಗೆ ಜಯವನ್ನ ಕೊಡ್ತಾನೆ. ನಾವು ನೀತಿವಂತರೇ ಆಗಿದ್ದು ಜಯಕ್ಕೋಸ್ಕರವಾಗಿ ಓಡಾಡಬೇಕೆ ಹೊರತು ಪಾಪಿ ಆಗಿದ್ದು ಜಯಕ್ಕೋಸ್ಕರ ಓಡಾಡಬಾರ್ದು. ಆಮೇಲೆ ಇನ್ಮೇಲೆ ಯಾರನ್ನ ಕೇಳಿದ್ರೆ ನಮ್ಮ ಸಭೆ ವಿಶ್ವಾಸ ಏನನ್ಬೇಕು? ಯೇಸು ಕ್ರಿಸ್ತ ನಾನೇನಾಗಿದ್ದೇನೆ? Praise the Lord. God bless you. 26ನೇ ಅಧ್ಯಾಯದಲ್ಲಿ 19 ಮತ್ತು 20ನೇ ವಚನ ನಾವು ಓದಿ ನೋಡ್ಬಲ್ಲ. ಅಲ್ಲಿ ನಾವು ನೋಡ್ತೇವೆ, ಆತನ ರಕ್ತ ನನ್ನ ಪಾಪಕ್ಕಾಗಿ ಸುರಿಸಲ್ಪಟ್ಟಿದೆ, ಆತನ ದೇಹ ನನಗಾಗಿ ಮುರಿಯಲ್ಪಟ್ಟಿದೆ. ಎರಡನೇದಾಗಿ ಈ ಒಂದು ಕರ್ತನ ಭೋಜನ ಮೊದಲೇದಾಗಿ ನೆನೆಸ್ಕೊಳ್ಬೇಕಾದ್ರೆ ನನ್ನ ಪಾಪದಿಂದ ನನಗೆ ಬಿಡುಗಡೆ ಸಿಕ್ಕಿದೆ. ಎರಡನೇದಾಗಿ ಆತನ ಸಾವನ್ನ ಅಥವಾ ಮರಣವನ್ನ ಜ್ಞಾಪಕ ಮಾಡಿಕೊಳ್ಳಬೇಕು. ಲೂಕ 22:19ನೇ ವಚನದಲ್ಲಿ ನಾವ್ ಯಾವಾಗ್ಲೂ ಓದ್ತಾ ಇರ್ತೀವಿ, ನಿಮ್ಗೆ ಗೊತ್ತಲ್ವಾ? ಓದಿ ಅಂತ. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ. ಯಾರ ನೆನೆಸಿಕೊಳ್ಳೋದಕ್ಕೋಸ್ಕರ? ಯೇಸುವಿನ ಯಾವುದನ್ನ ನೆನೆಸ್ಕೊಳ್ಬೇಕು? ಮರಣವನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ. ಆತನ ಮರಣವನ್ನ ಆತನು ಬರೋಣ ತನಕವೂ
ಪಡಿಸಬೇಕೆಂದೇ ಆತನು ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ. ಆ ಪಸ್ಕಾ ಹಬ್ಬದಲ್ಲಿ ನಾವು ನೋಡಿದ್ವಿ, ಪಸ್ಕಾ ಒಂದು ಭೋಜನ ನೋಡಿದ್ವಿ. ಪಸ್ಕಾ ಭೋಜನ ನಾವು ನೋಡ್ತೇವೆ, ದೇವರು ಅವ್ರನ್ನ ಬಿಡುಗಡೆ ಮಾಡಿ ಅಲ್ವಾ, ದೇವರು ಅವ್ರನ್ನ ಬಿಡುಗಡೆ ಮಾಡಿ ಕರ್ಕೊಂಡ್ ಬಂದ್ರು. ಅದನ್ನ ಅವ್ರು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು, ಮರಿಬಾರ್ದಂತಾನೆ ಪ್ರತಿ ವರ್ಷ ಒಂದು ಹಬ್ಬ ಮಾಡಕ್ ಹೇಳಿದ್ರು. ಈಗೂ ಸಹ ಅಷ್ಟೇ ಪ್ರಿಯರೇ, ಯೇಸು ಕ್ರಿಸ್ತನು 2020 ವರ್ಷಕ್ಕೆ ಮುಂಚಿತವಾಗಿ ತನ್ನ ಶಿಷ್ಯರೊಂದಿಗೆ ಮಾಡಿದಂತ ಒಂದು ಕರ್ತನ ಭೋಜನ ಅಥವಾ ಲಾರ್ಡ್ಸ್ ಸಪ್ಪರ್, ತನ್ನ ಒಂದು ಶರೀರವನ್ನ ಆ ಒಂದು ರಕ್ತವನ್ನ ಸೂಚಿಸುವಂತ ದ್ರಾಕ್ಷಾರಸವನ್ನ ರೊಟ್ಟಿಯನ್ನ ಕೊಟ್ಟಂತ ಆ ಒಂದು ಸಂದರ್ಭವನ್ನ ನಾವು ಮರಿಬಾರ್ದಂತಾನೆ ಪ್ರತಿ ಸಾರಿ ಕರ್ತನ ಭೋಜನ ಮಾಡಿ ಅಂತ ದೇವರು ಹೇಳ್ತಾರೆ. ಅದಕ್ಕಾಗಿ ನಾವು ಪ್ರತಿ ತಿಂಗಳು ಏನ್ ಮಾಡ್ತೀವಿ, ಕರ್ತನ ಭೋಜನ ತೆಗೆದುಕೊಳ್ತೇವೆ. ಸೊ ದಟ್ ವಿಲ್ ನಾಟ್ ಫರ್ಗೆಟ್ ದ ಡೆತ್ ಆಫ್ ಜೀಸಸ್. ನಾವೇನ್ ಮಾಡಲ್ಲ, ಯೇಸು ಕ್ರಿಸ್ತನ ಸಾವನ್ನ ಮರೆಯೋದಿಲ್ಲ. ಮರಿಬಾರ್ದಂತಾನೆ ಯೇಸು ಕ್ರಿಸ್ತನಲ್ಲಿ ಏನ್ ಮಾಡಿದ್ರು, ಇದನ್ನ ನನ್ನ ಜ್ಞಾಪಕಕ್ಕೋಸ್ಕರವಾಗಿ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ನೀವು ಈ ರೀತಿಯಾಗಿ ಮಾಡಿ. ಅಲ್ಲಿ ಇಸ್ರೇಲ್ ಜನ ಯಾವ್ದು ಮರಿಬಾರ್ದು, ದೇವರವರಿಗೆ ಬಿಡುಗಡೆ ಕೊಟ್ಟಿದ್ದನ್ನ ಮರಿಬಾರ್ದು. ನಾವ್ ಯಾವ್ದನ್ನ ಮರಿಬಾರ್ದು, ಯೇಸು ಕ್ರಿಸ್ತ ನನ್ನ ಪಾಪಕ್ಕಾಗಿ ಸತ್ತದ ನಾನು ಮರಿಬಾರ್ದು. ಯೇಸು ಕ್ರಿಸ್ತನ ಈ ಮೇಜಿನ ಮುಂಭಾಗ ಬರ್ಬೇಕಾದ್ರೆ ಪ್ರಿಯರೇ, ನಾವು ಆತನ ಮರಣವನ್ನು ನೆನೆಸ್ಕೊಳ್ಬೇಕಾಗಿದೆ. ನಮಗಾಗಿ ಸತ್ತಂತ ದೇವರು, ನಮಗಾಗಿ ಜೀವ ಕೊಟ್ಟ ಆತ, ನಮಗಾಗಿ ಆ ಒಂದು ಮರಣವನ್ನು ಹೊಂದಿಕೊಂಡ ಆತ, ನನಗಾಗಿ ನನ್ನ ಬದಲಾಗಿ ಆತನು ಸತ್ತವನಾಗಿದ್ದಾನೆ. ಆ ಒಂದು ಪಸ್ಕ ಕುರಿ ಯಾವ ರೀತಿಯಾಗಿ ಇಸ್ರೇಲ್ ಜನಗಳ ಆ ಒಂದು ಫಸ್ಟ್ ಬಾರ್ನ್ ಅಥವಾ ಚುಚ್ಚಲ ಮಕ್ಕಳ ಕಾಪಾಡೋದಕ್ಕೋಸ್ಕರವಾಗಿ ಬಲಿ ಆಯ್ತು, ಹಂಗೆ ಈ ದಿನ ನಾನ್ ಬಲಿ ಆಗ್ಬಾರ್ದು ಅಂತ ಯೇಸು ಕ್ರಿಸ್ತನು ಬಲಿ ಆಗಿದ್ದಾನೆ. ಅದನ್ನ ನೆನೆಸುವವರಾಗಿ ನಾವು ಕರ್ತನ ಮೇಜಿನ ಮುಂಭಾಗಕ್ಕೆ ಬರಬೇಕಾಗಿದೆ. ಮೂರನೇ ಭೋಜನ ನೋಡುವುದಾದ್ರೆ ಲೂಕನ ಸುವಾರ್ತೆ 27:16-18 ಓದು. Luke chapter 22 verses from 16 to 18. ನಾನು ನಿಮಗೆ ಹೇಳುತ್ತೇನೆ, ಇದು ದೇವರ ರಾಜ್ಯದಲ್ಲಿ ನೆರವೇರುವ ತನಕ ನಾನು ಇನ್ನು ಮೇಲೆ ಪಸ್ಕದ ಊಟವನ್ನು ಮಾಡುವುದೇ ಇಲ್ಲ ಎಂದು ಹೇಳಿದನು. ಆಮೇಲೆ ಆತನು ದ್ರಾಕ್ಷಾರಸದ ಪಾತ್ರೆಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ, ಇದನ್ನು ತಕ್ಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ. ಇಂದಿನಿಂದ ದೇವರ ರಾಜ್ಯವು ಬರುವ ತನಕ ನಾನು ದ್ರಾಕ್ಷಾರಸವನ್ನು ಕುಡಿಯುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಇಲ್ಲಿ ಯೇಸು ಕ್ರಿಸ್ತನು ಮಾಡ್ತಾ ಇದ್ದಂತ ಒಂದು ಕರ್ತನ ಭೋಜನದ ಒಂದು ಸಮಯ ನಾವೇನ್ ನೋಡ್ತೇವೆ, ದೇವರ ಒಂದು ಪಸ್ಕ ಹಬ್ಬದ ಮುನ್ಸೂಚನೆಯಾಗಿ, ಅಂದ್ರೆ ಅದು ಪಸ್ಕ ಹಬ್ಬ ಹೊರಟು ಹಳೆ ಒಡಂಬಡಿಕೆ ಅದು ದೇವರ ಯೇಸು ಕ್ರಿಸ್ತ ಸೂಚಿಸುವಂತದ್ದಾಗಿದೆ, ಅದನ್ನ ಸಾವನ್ನ ಸೂಚಿಸುವಂತದ್ದಾಗಿದೆ. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಮುಂದೆ ಫ್ಯೂಚರ್. ನಾಳೇನಂತ ನೋಡಿದ್ವಿ ನಾವು, ಮುಂದೆ ಯಾವ ಒಂದು ಭೋಜನ ಉಂಟು, ಯಜ್ಞದ ಕುರಿಮರಿಯಾದಾತನ ವಿವಾಹ ಭೋಜನ. ಪ್ರಕಟಣೆ 19:6-9 ಓದಿ. Revelation chapter 19 verses from 6 to 9. Last book. ತರುವಾಯ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲಪ್ರವಾಹ ಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಇದ್ದ ಒಂದು ಶಬ್ದವನ್ನು ಕೇಳಿದೆನು. ಅದು ಹಲ್ಲೆಲೂಯ, ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನು ಆಳುತ್ತಾನೆ. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಇಲ್ಲಿ ನಾವು ಯಾವ ಒಂದು ಭೋಜನ ನೋಡ್ತೀವಿ, ಯಜ್ಞದ ಕುರಿಮರಿಯಾದನ ವಿವಾಹ ಭೋಜನ ನೋಡ್ತೇವೆ. ಇದನ್ನ ಯೇಸು ಕ್ರಿಸ್ತನು ಪಸ್ಕ ಹಬ್ಬದಲ್ಲಿ ತನ್ನ ಶಿಷ್ಯರೊಂದಿಗೆ ಊಟ ಮಾಡಿದಾಗಲೇ ಆತನು ಹೇಳ್ಬಿಟ್ಟ, ಮುಂದೆ ನಾನು ದೇವರ ರಾಜ್ಯ ಬರೋವರೆಗೂ ಈ ಭೋಜನದಲ್ಲಿ ಪಾಲ್ಗೊಳ್ಳೋದಿಲ್ಲ. ಆತನು ಬರೋಣ ಸಮಯದಲ್ಲಿ ಪರಲೋಕದಲ್ಲಿ ಈ ಕಾರ್ಯವನ್ನ ನಾವು ನೋಡ್ತೇವೆ. ನಾನು ಹೇಳಿದೆ, ಪಸ್ಕ ಒಂದು ಭೋಜನ ಸಮಯದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಅವರಿಗೆ ಆ ಒಂದು ಬಂಧನದಿಂದ ಬಿಡುಗಡೆ ಕೊಟ್ಟರು. ಅದನ್ನ ನೆನಪದಲ್ಲಿ ಇಟ್ಕೊಳ್ಬೇಕಂತಾನೆ ಅವರಿಗೆ ಆ ಒಂದು ಪಸ್ಕ ಹಬ್ಬವನ್ನ ಆಚರಣೆ ಮಾಡಕ್ಕೆ ಹೇಳಿದ್ರು. ಕರ್ತನ ಭೋಜನ ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಪಾಪದ ಪರಿಹಾರಕ್ಕಾಗಿ ಮಾಡಿದ್ದೇನೆ. ಎರಡನೇದಾಗಿ ಅದನ್ನ ನೀನು ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ಪ್ರತಿ ಸಾರಿ ನೀವು ಸಭೆಯಾಗಿ ಕೂಡಿ ಬರ್ಬೇಕಾದ್ರೆ ಈ ಒಂದು ಕಾರ್ಯವನ್ನ ಕರ್ತನ ಮೇಜಿನ ಮುಂಭಾಗದಲ್ಲಿ ಬರಬೇಕು. ಈಗ ವಿವಾಹ ಒಂದು ಭೋಜನ ಮಾಡ್ಬೇಕಾದ್ರೆ ಅಲ್ಲಿ ನಾವೇನ್ ನೋಡ್ತೇವೆ,
ಯಾವುದರಿಂದ ನಮಗೆ ಬಿಡುಗಡೆ ಬಂದ್ಬಿಡುತ್ತಂತೆ? ದುಃಖದಿಂದ, ಕಣ್ಣೀರಿಂದ ಬಿಡುಗಡೆ ಬಂದ್ಬಿಡ್ತದೆ. 19:7 ವಚನ ತಿರುಗಿ ಓದಿ ಸಿಸ್ಟರ್. ಅದೇನ್ ಹೇಳ್ತಾರೆ ಅದು? ಹುಲಿಯಾದಾತನ ವಿವಾಹ ಕಾಲವು ಬಂತು. 19:7 ಸಿಸ್ಟರ್. ಓದಿ ಕರೆಕ್ಟ್ ಓದಿ. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಸಂತೋಷ ಪಡೋಣ, ಹರ್ಷಪಡೋಣ, ಸಂತೋಷ ಪಡೋಣ, ಹರ್ಷಪಡೋಣ. ಆತನನ್ನು ಘನಪಡಿಸೋಣ. ನಮ್ಗೆ ಯಾವ ಒಂದು ದುಃಖ ಇರೋದಿಲ್ಲ, ಕಣ್ಣೀರು ಇರೋದಿಲ್ಲ, ಕೊರತೆ ಇರೋದಿಲ್ಲ. ದೇವರಲ್ಲಿ ನಾವು ಸಂತೋಷವಾಗಿರುವುದಕ್ಕಾಗಿ ಆ ವಿವಾಹ ಭೋಜನದಲ್ಲಿ ಪಾಲ್ಗೊಳ್ತೇವೆ. ಯಾರೆಲ್ಲ ಆ ಒಂದು ವಿವಾಹ ಭೋಜನನ ತೆಗೆದುಕೊಳ್ಬೇಕಂತ ಆಸೆ ಪಡ್ತೀವಿ? ನಾವೆಲ್ಲರೂ ಪಾಲ್ಗೊಳ್ಬೇಕು, ಅದೇ ನನ್ನ ಆಸೆ. ಒಂದು ಚಿಕ್ಕ ಮಗು ಸಹ ನಮ್ಮ ಸಭೆಯಲ್ಲಿ ಬಿಟ್ಟುಕೊಳ್ಬಾರ್ದು, ಇಲ್ಲಿ ಬಿಟ್ಟು ಹೋಗ್ಬಾರ್ದು. ಎಲ್ಲರೂ ಆ ವಿವಾಹ ಭೋಜನ ನಾವು ಕಾಣುವವರಾಗಿರಬೇಕು. ವಾಟ್ ಯು ಥಿಂಕ್? ವಿ ಕ್ಯಾನ್ ಸಿ ದೇರ್ ಒನ್ ಅನದರ್. ನಾವು ಒಬ್ಬರೊಬ್ಬರ ನೋಡ್ಬೋದಾ? ಥಿಯಾಲಜಿಕಲ್ ನೋಡಿದ್ರೆ ನೋಡೋಣ. ಥಿಯಾಲಜಿಕಲ್ ನೋಡಿದ್ರೆ, ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತಾರೆ, ಒಬ್ರು ಬಂದು ಕೇಳಿದ್ರು, ಒಬ್ರು ಮದುವೆ ಮಾಡ್ಕೊಂಡ್ಲು, ಅವ್ರ ಮಗ ಸತ್ತೋದ ಗಂಡ, ಅವ್ರ ತಮ್ಮ ಮಾಡ್ಕೊಂಡ, 7 ಜನಗಳು ಮಾಡ್ಕೊಂಡ್ಬಿಟ್ರು. ಅವ್ಳು ಯಾರಿಗೆ ಗಂಡನಾಗಿರ್ತಾಳೆ? ಅವ್ಳಿಗೆ ಯಾರು ಗಂಡನಾಗಿರ್ತಾರೆ ಪರಲೋಕದಲ್ಲಿ ಕೇಳಿದ್ರು. ಬಹಳ ಬುದ್ಧಿಶಾಲಿ. ಅದಕ್ಕೆ ಸ್ವಲ್ಪ ಹೇಳಿದ್ರು, ನಿಮಗೆ ವಾಕ್ಯದ ಒಂದು ಫಲ ಗೊತ್ತಿಲ್ಲ, ಅಲ್ಲಿ ದೇವದೂತರಂತೆ ಮೇ ಬಿ ನಾನು ಅಲ್ಲಿ ಕನ್ನಡಿ ಹಾಕೊಂಡೇ ಇರ್ಬೋದು, ನಿಮ್ಗೆ ಗೊತ್ತಾಗಲ್ಲ ಅಲ್ವಾ? ಅದೇ ಒಂದು ಸೆನ್ಸ್ ಆಗ್ಬೋದು ಅನ್ಸುತ್ತೆ ನನಗೇನು. ಸೆನ್ಸ್ ಆಗ್ಬೋದು ನೋಡ್ರಿ. ಮುಸ್ಲಿಂ ಕುಳ್ಳ ಅಲ್ವಾ? ನಮ್ಮ ರಾಧಾ ಸಿಸ್ಟರ್ ನೋಡ್ರೆ ಕುಳ್ಳಗಿದ್ರೆ ಓ ಇವ್ರು ರಾಧಾ ಇರಬೇಕು, ದಪ್ಪಗಿದ್ರೆ ನಮ್ಮ ಕ್ಯಾತ್ರಿ ಇರ್ಬೇಕು ಹಂಗಂತ ನಾವು ಅನ್ಕೊಬೋದು ಅಲ್ವಾ? ನನಗೆ ಗೊತ್ತಿಲ್ಲ. ಥಿಯಾಲಜಿಕಲ್ ಆಗಿ ನೋಡಿದ್ರೆ ಹಂಗೆ ಹೇಳ್ತಾರೆ. ಯಾಕಂದ್ರೆ ಹಂಗಲ್ಲ, ಅದು ವಾಕ್ಯ ಪ್ರಕಾರ ನೋಡಕ್ ಹೋದ್ರೆ ನಾವು ಆ ಥರ ಇರ್ತೀವಿ ಅಂತಲ್ಲ. ಆದ್ರೆ ನಮ್ಮ ಒಳಗಿನ ಮನುಷ್ಯ ಆ ರೀತಿಯಾಗಿ ಇರೋದು. ಒನ್ಸ್ ಇಟ್ ಕಮ್ಸ್ ಔಟ್ ಅಲ್ಲ, ದೇವರ ನಮ್ಮ ಒಂದು ಒಳಗಿನ ಮನುಷ್ಯ ಹೊರಡೆ ಬರ್ಬೇಕಾದ್ರೆ ನಮಗೆ ಇರ್ತಾರೆ ಅಂತ ಅನೇಕ ಸಾಕ್ಷಿಗಳನ್ನ ಕೇಳಿದ್ದೇವೆ. ಇಟ್ಸ್ ಎ ಎಕ್ಸ್ಪೀರಿಯನ್ಸ್ ಅಲ್ವಾ? ನಾವು ಅನುಭವದಿಂದ ತಿಳಿದುಕೊಳ್ಳುವಂತ. ಆದ್ರೆ ಅಲ್ಲಿ ನಮಗೆ ಎಲ್ಲಾ ಕಷ್ಟ ಕಣ್ಣೀರಿಂದ ನಮಗೆ ಬಿಡುಗಡೆ ಸಿಕ್ಬಿಡುತ್ತೆ. ಅದಕ್ಕೆ ನಾವು ಸಂತೋಷ ಪಡುವವರಾಗಿರ್ಬೇಕಲ್ವಾ? ಯಾಕಂದ್ರೆ ಲೋಕದಲ್ಲಿರುವಂತ ಎಲ್ಲಾ ಕಷ್ಟ, ದುಃಖ, ಕಣ್ಣೀರು ನಮ್ಗೆ ಅಲ್ಲಿರೋದಿಲ್ಲ. ನಾವು ಸಂತೋಷವುಳ್ಳವರಾಗಿ ಹರ್ಷಗೊಳ್ತೇವೆ. ಯಾರನ್ನ ಗಣಪಡಿಸ್ತೇವಂತೆ? ದೇವರನ್ನ ಗಣಪಡಿಸ್ತೇವೆ. ಅಲ್ಲಿ ನಾವು ಅಷ್ಟು ದೇವರನ್ನ ಗಣಪಡಿಸೋದಕ್ಕೆ ಅನೇಕ ಕಾರಣಗಳಿರುತ್ತೆ. ಗೊತ್ತಾ? ಎಂಥ ಪರಲೋಕ ದೇವರು ಕೊಟ್ಟಿರ್ತಾನೆ ಗೊತ್ತು, ಚಿನ್ನದ ಬೀದಿ ಅಲ್ವಾ? ಅದು ಮಾತ್ರ ಅಲ್ಲ, ಆತನೇ ನಮಗೆ ಸೂರ್ಯನಾಗಿರ್ತಾನೆ, ಆತನೇ ನಮಗೆ ಬೆಳಕು ಕೊಡುವ ಆತನಾಗಿರ್ತಾನೆ, ನಮ್ಗೆ ಆತನೇ ಆಹಾರ ಕೊಡುವ ಆತನಾಗಿರ್ತಾನೆ. ಇಸ್ರೇಲ್ ಜನಗಳ ತರ ಮಣ್ಣ ಕೊಡ್ತಾ ಇದ್ದ, ಅವ್ರು ಏನು ಕಷ್ಟ ಪಡ್ಲಿಲ್ಲಪ್ಪ, ಏನ್ ಸಮಾಧಾನವಾಗಿದ್ರು. ಬೆಳಿಗ್ಗೆ ಹೋಗೋರು ಆಡ್ಕೊಂಡ್ಬರೋರು ತಿನ್ನೋರು ಸಮಾಧಾನ ಇರ್ತಾರೆ. ಇವಾಗ ಬೆಳಿಯಿಂದ ರಾತ್ರಿ ಕೆಲಸ ಮಾಡಿದ್ರು ನಮ್ಗೆ ಊಟ ಕೊಡ್ತೀವಿ, ಕಷ್ಟ ಆಗ್ತಾ ಇದೆ ಅಲ್ವಾ? ನೋ ವರ್ಕ್, ನೋ ಲೇಬರ್, ಏನು ಕಷ್ಟ ಪಡ್ಲಿಲ್ಲ ಅವರು. ಮಣ್ಣ ಕೊಟ್ರು, ಮಾಂಸ ಕೊಟ್ರು, ನೀರು ಕೊಟ್ರು, ಎಲ್ಲ ಕೊಟ್ರು. ಏಸಪ್ಪ ದೇವ್ರು. ಹಂಗೆ ನಾವು ಅಲ್ಲಿ ಇರ್ತೀವಲ್ಲ, ನಮ್ಗೆ ಏನು ಬೇಡ, ಎಲ್ಲ ದೇವ್ರು ನೋಡ್ಕೊಂತ. ಅಲ್ಲಿ ನಮ್ಗೆಲ್ಲ ದೇವ್ರು ನೋಡ್ಕೊಂತಾನೆ ಅಂತ ನಾವು ಅನುಭವಿಸ್ಬೇಕಂದ್ರೆ ಇಲ್ಲಿಂದ ನಾವು ಅದೇನ್ ಮಾಡ್ಬೇಕು? ಪ್ರಾಕ್ಟೀಸ್ ಮಾಡ್ಬೇಕು. ಆಮೇನ್. ಇಲ್ಲಾಂದ್ರೆ ಅಲ್ಲೋಗಿ ಏಸಪ್ಪ ನನಗೆ ಕೊಡ್ತೀಯ ಊಟ ಅಂತ ಕೇಳ್ಬಿಡ್ತೀವಿ. ಅದು ಕೇಳಲೇಬಾರ್ದು. ಯಾಕಂದ್ರೆ ಏಸಪ್ಪನೇ ನೋಡ್ಕೊಂಡ್ಬಿಡ್ತಾನಿಲ್ಲ. ಅದಕ್ಕೋಸ್ಕರ ದೇವ್ರು ಹೇಳಿದ್ರು. ಒಬ್ಬ ಪಾಸ್ಟರ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, why you have to praise the Lord in this world? You have to learn to worship the Lord because you are going to do all the time in the heaven. ನಾವು ಯಾವಾಗ ಪರವಾಗಿ ಮಾಡ್ಬೇಕಲ್ಲ, ಇಲ್ಲಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇಟ್ಸ್ ಎ ಜರ್ನಿ ಫಾರ್ ಅಸ್ ಅಲ್ವಾ? ಈ ಒಂದು ಜೀವನ ಅನ್ನೋದು ನಮ್ಮ ಒಂದು ಯಾತ್ರೆ ಆಗಿದೆ. ನಾವು ಒಂದು ಜರ್ನಿ ಮಾಡೋದು, ಪ್ರಯಾಣ ಮಾಡೋದು. ಇದರ ಕೊನೆ ನಮಗೆ ಎಲ್ಲಿ ಸಿಗುತ್ತೆ? ಪರಲೋಕದಲ್ಲಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರಿಯರೇ ನಾವು ಹೇಳುದು, ಬಾಯಿ ತೆಗೆದು ಸ್ತೋತ್ರ ಮಾಡಿ, ಬಾಯಿ ತೆಗೆದು ಹಾಡೇರಿ, ಚಪ್ಪಾಳೆ ಹೊಡಿರಿ, ಕೈ ತಗೊಂಡ್ಬಂದಿದ್ರೆ, ಆ ಕಾಲು ತಗೊಂಡ್ಬಂದಿದ್ರೆ ಕೇಳಲ್ಲ. ಇದಕ್ಕೋಸ್ಕರ ಅನೇಕ ನಾವು ಕೈ ತಗೊಂಡ್ಬಂದ್ರು ಕೈ ತಟ್ಟಲ್ಲ, ಬಾಯಿ ತಗೊಂಡ್ಬಂದ್ರು ಆಡಲ್ಲ, ಸ್ತೋತ್ರ ಮಾಡಿದ್ರೆ ಮಾಡಲ್ಲ ಅಲ್ವಾ? ನೀವು ಕತ್ಕೊಳ್ಳ ಹೆಂಗ್ ಮಾಡ್ತೀರಾ? ಅಲ್ಲಿ ಯಾವ ಸಭೆ ಇಲ್ಲ, ಅಲ್ಲಿ ಯಾವ ಪಾಸ್ಟ್ರು ಇಲ್ಲ, ಅಲ್ಲಿ ಯಾವ ಸೀನಿಯರ್ ಪಾಸ್ಟ್ರು ಇಲ್ಲ. ಹಂಗ್ ಮಾಡ್ರಿ ಹಿಂಗ್ ಮಾಡಿ ಯಾವ ವರ್ಷಿಪ್ ಲೀಡರು ಇಲ್ಲ ಹೇಳಕ್ಕೆ. ನೀವೇ ತಾನಾಗಿ ಮಾಡಿ ಶುರು ಮಾಡ್ಬೇಕು. ಅದೇಂಗ್ ಬರ್ತದೆ? ವಿತೌಟ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್, ಬಿಕಾಸ್ ವುಮೆನ್ ಆಲ್ರೆಡಿ ಪರ್ಫೆಕ್ಟ್. I'm a feminist. ಒಂದು ವಾಟ್ಸಪ್ಪ ನೋಡಿದ್ದೆ,
ಯಾಕೆ ವುಮೆನ್ ಇಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಪರ್ಫೆಕ್ಟ್ ಅಂತ ಅಲ್ವಾ? ವುಮೆನ್ ಪರ್ಫೆಕ್ಟ್ ಆದ್ರೂ ನಾನು ಪರ್ಫೆಕ್ಟ್ ಆಗಿ ಇಂದಲೇ ಹೇಳಿದ್ರೆ ವುಮೆನ್ ಪರ್ಫೆಕ್ಟ್ ಆಗೋದು ಅಲ್ವಾ? ನಮಗೆ ಗೊತ್ತು ಹೆಂಗಸರಿಗೆ ಎಷ್ಟು ನಮ್ಗೆ ಬಲೆಯಿಂದ ತೆಗೆದಿದೆ ಅಂತ, ಎಷ್ಟು ದೊಡ್ಡ ಬಾಯಿ ನಮ್ದು ಅಂತ. ನಮ್ಮ ಜೊತೆ ಗಂಡಸರು ಹೇಳೋದ್ರಿಂದ ಬಾಯಿ ಕಮ್ಮಿ ಅಲ್ವಾ? ಅದು ನಾವು ನೋಡ್ತೀವಿ. ಅದಕ್ಕಾಗಿ ದಯವಿಟ್ಟು ವಿಶ್ವಾಸಿಗಳಾದ ನಾವು ಸ್ಪಾಂಟೇನಿಯಸ್ ಆಗಿ ನಮಗೆ ಬರ್ಬೇಕದು. ಯಾಕೆ ಐ ಆಲ್ವೇಸ್ ಲವ್, ನಂಗೆ ತುಂಬಾ ಇಷ್ಟ. ಅದಕ್ಕೆ ನೋಡಿ ನಂಗೆ ಇಷ್ಟ ಆಗಲ್ಲ ಬಲವಂತ ಮಾಡಕ್ಕೆ ಒಬ್ಬರನ್ನ. ಐ ಡೋಂಟ್ ಲೈಕ್ ದಟ್, ಐ ಡೋಂಟ್ ಬಿಲೀವ್ ಇನ್ ದಟ್. ನಂಗೆ ಇಷ್ಟ ಇಲ್ಲ. ಯಾಕಂದ್ರೆ ನಾವು ಹೇಳಿ ಮಾಡೋದಲ್ಲ. ಎಮ್ಮೆ ಮೇಲೆ ಮನೆ ಸುದ್ದವಾಗುತ್ತೆ. ಅದಕ್ಕೆ ಅದು ಬೇಡ ನಮ್ಗೆ. ಕಾರಣ ಇಷ್ಟು ವರ್ಷ ದೇವ್ರ ಬಂದಿದ್ದೀವಿ. ದೇವ್ರು ಎಷ್ಟು ಕಾರ್ಯಗಳು ನಮ್ಮ ಮಾಡಿದಾನಲ್ವಾ? 50 ಬೆಳಿಗ್ಗೆ ಆಯ್ತು ನೋಡಿ ಹೇಳ್ತಾ ಇದ್ವಿ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಭಯಂಕರವಾದ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಭಯ ಆಗ್ತಾ ಇದೆ ಮಗದವನೇ ಆರಾಮಾಗಿ ಓಡಾಡ್ಕೊಂಡು ಏಸಪ್ಪನ ರಥ ನಮ್ಮ ದೇವ ನೋಡ್ಕೊಂತಾನೆ ಅಲ್ವಾ? ಏನೋ ಮುಟ್ಟಿದ್ರು ಕೂಡ ದೇವ್ರು ನಮ್ಗೆ ಕಾಪಾಡ್ಕೊಂತಾನೆ. ಆತರ ಒಂದು ಧೈರ್ಯ ಬಂದಿದೆ ಕೇಳಿ, ಏಸಪ್ಪ ನಮ್ಮ ಎಷ್ಟು ನಾವು ಸ್ತೋತ್ರ ಮಾಡ್ಬೇಕು. ಇಸಂಟ್ ಅದ್ ಬಿಟ್ಟು ದೇವ್ರು ನಮ್ಮ ಏನ್ ಕೇಳ್ತಾನೆ? ನಮ್ಮ ಹೃದಯ ಪೂರ್ವಕವಾಗಿ ದೇವನ ಪ್ರೀತಿ ಮಾಡುವಂಥದ್ದು, ನನ್ನ ಹೃದಯ ಪೂರ್ವಕವಾಗಿ ಆತನೇ ಕೃತಜ್ಞತೆ ಸಲ್ಲಿಸುವಂಥದ್ದು. ಯಾರು ಹೇಳಿಯಲ್ಲ ನಾನು ಮಾಡುವಂಥದ್ದು, ನನಗೇ ಬರಬೇಕು ತಾನಾಗಿ. ನಾವು ಮಾಡುವಂತ ವರ್ಷಿಪ್ ನೋಡಿ ಅನೇಕ ಆತ್ಮಗಳು ಅಟ್ರಾಕ್ಟ್ ಆಗಬೇಕು ಈ ಸಭೆಗೆ. ಹಾಲೆಲೂಯಾ. ಅದನ್ನೇ ದೇವರು ಆಸೆ ಪಡ್ತಾನೆ. ಕ್ಷಣಕಾಲ ನಾವು ಕಣ್ಣುಗಳನ್ನ ಮುಚ್ಚಿಕೊಂಡವರ 3 ಭೋಜನದ ಕುರಿತಾಗಿ ನಾವು ನೋಡಿದ್ದೇವೆ. ಪಸ್ಕ ಭೋಜನ, ಕರ್ತನ ಭೋಜನ, ಯಜ್ಞದ ಕುರಿಮರಿಯಾದ ವಿವಾಹ ಭೋಜನದಲ್ಲಿ ನಾವು ಪಾಲ್ಗೊಳ್ಳುವಂತೆ ದೇವರು ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಯೋಗ್ಯರಲ್ಲ ಪ್ರಿಯರೇ. We are not worthy, but God has made us worthy. ದೇವರು ನಮ್ಮನ್ನ ಯೋಗ್ಯರನ್ನಾಗಿ ಮಾಡಿದ್ದಾನಲ್ಲ. ಆತನ ಮೇಜಿನ ಮುಂಭಾಗಕ್ಕೆ ಬರೋಕೆ ಮುಂಚಿತವಾಗಿ ತಿಳಿದೋ ತಿಳಿಯದೋ ಮಾಡುವಂತ ಎಲ್ಲ ತಪ್ಪುಗಳನ್ನ ಪಾಪಗಳನ್ನ ದೇವರು ಒಪ್ಪಿಸಿಕೊಡಿದ್ರಿ. ಎಕ್ಸಾಮಿನ್ ಯುವರ್ ಸೆಲ್ಫ್. ದಯವಿಟ್ಟು ನಿಮ್ಮನ್ನ ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ನಿಮ್ಮ ಪಾಪಗಳನ್ನ ತಪ್ಪುಗಳನ್ನ ಕ್ಷಮಿಸುವುದಕ್ಕಾಗಿ ದೇವರು ಸಿದ್ಧನಾಗಿದ್ದಾನೆ. ಆತನ ರಕ್ತ ನಮ್ಮನ್ನು ತೊಳೆಯುವಂತದ್ದಾಗಿದೆ. ಓನ್ಲಿ ಥಿಂಗ್ ವಿ ಹ್ಯಾವ್ ಟು ಅಕ್ನಾಲೇಜ್. ಒಪ್ಪಿಕೊಳ್ಳಿ ಪ್ರಿಯರೇ. ಡೋಂಟ್ ಹೈಡ್ ಎನಿಥಿಂಗ್ ಫ್ರಮ್ ದ ಲಾರ್ಡ್. ದೇವರಿಂದ ಯಾವುದನ್ನು ಮುಚ್ಚಿ ಮಾಯ ಮಾಡಬೇಡಿ ಪ್ರಿಯರೇ. ದೇವರಿಗೆಲ್ಲ ಗೊತ್ತು. ಆದ್ರೆ ಏಸಪ್ಪ ಕಾಯುವಂತದ್ದು ನನ್ನ ಮಗಳು, ನನ್ನ ಮಗ ಅದನ್ನು ಒಪ್ಪಿಕೊಳ್ಳಲಿ ಎಂದು ಪ್ರಿಯರೇ. ನಿಮ್ಮ ಹೃದಯದಲ್ಲಿ ಹೇಳಿ, ಏಸಪ್ಪ ತಿಳಿದೇ ಮಾಡಿಬಿಟ್ಟಿದ್ದೀನಿ, ಈ ತಪ್ಪನ್ನು ಮಾಡಿದ್ದೀನಿ ಏಸಪ್ಪ, ಕಳೆದ ವಾರಗಳ ದಿನಗಳಲ್ಲಿ ನನ್ನ ಕ್ಷಮಿಸು. ನಿನ್ನ ಒಂದು ಮೇಜಿನ ಭಾಗಕ್ಕೆ ಬರುವಂತೆ ನನಗೆ ಯೋಗ್ಯತೆಯಲ್ಲಿ ಕೊಡಿ ಏಸಪ್ಪ. ಹಾಲೆಲೂಯಾ. ಯೆಸ್ ಲಾರ್ಡ್, ಮೇಕ್ ಅಸ್ ವರ್ದಿ ಫಾದರ್. ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ಏಸಪ್ಪ. ಅಪ್ಪ, ನೀನು ನಮಗಾಗಿ ಸುರಿಸಿದಂತ ರಕ್ತವನ್ನು ಸೂಚಿಸುವಂತ ಈ ದ್ರಾಕ್ಷಾರಸವನ್ನು, ನನಗಾಗಿ ಮುರಿಯಲ್ಪಟ್ಟಂತ ಆ ದೇಹವನ್ನು ಸೂಚಿಸುವಂತ ಈ ಒಂದು ರೊಟ್ಟಿಯನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ನಿನ್ನ ಪ್ರಸನ್ನತೆ ನಮ್ಮೊಂದಿಗೆ ಇರಬೇಕು ಏಸಪ್ಪ. ನೀನು ಕರ್ತನೆ ಇಷ್ಟಪಡುವಂತೆ, ನೀನು ಮೆಚ್ಚಿಕೊಳ್ಳುವಂತೆ ಕರ್ತ ನಾವು ತೆಗೆದುಕೊಳ್ಬೇಕು ಏಸಪ್ಪ. ಮನುಷ್ಯ ನೋಡ್ತಾನಂತಲ್ಲ ತಂದೆ, ನಮ್ಮ ಹೃದಯ ನೋಡುವಂತ ದೇವನಿಗಾಗಿದ್ದೆ. ನಮ್ಮನ್ನ ಕ್ಷಮಿಸು ಅಪ್ಪ. ನಾವು ಸಭೆಯಾಗಿ ತೆಗೆದುಕೊಳ್ಳುವರಾಗಿದ್ದೇವೆ ಕರ್ತ. ನೀನೇ ನಮ್ಮೊಂದಿಗಿದ್ದು ನಡೆಸಬೇಕು ಕರ್ತನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಕರ್ತನೆ. ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿ ಅಂದನು. ಹಾಲೆಲೂಯಾ. ಸ್ತೋತ್ರ ಯೇಸಪ್ಪ. ಪರಿಶುದ್ಧನೆ ಪರಿಶುದ್ಧನೆ ಸರ್ವೋತ್ತಮನೆ ಸರ್ವಬಲವನಾದ ಪರಲೋಕ ತಂದೆ, ಅಪ್ಪ ಪಿತನೇ, ಒಂದು ಸಮಯದ ರಾಜ್ಯ ಈ ಎಲಿಮೆಂಟ್ಸ್ ನೀವು ಒಪ್ಪಿಸಿಕೊಳ್ಳುತ್ತೇನೆ. ಈ ಒಂದು ದ್ರಾಕ್ಷಾರಸವನ್ನ ಅಪ್ಪ ಏಸಪ್ಪ, ರೊಟ್ಟಿಯನ್ನು ನೀನು ಆಶೀರ್ವದಿಸು, ನಿನ್ನ ಪ್ರಸನ್ನತೆಯನ್ನು ತುಂಬಿಸಬೇಕೆ ನಾನು ಬೇಡುತ್ತೇನೆ ಕರ್ತ. ನಾವು ನಿನ್ನ ಮರಣವನ್ನು ನೆನೆಸುವಂತ ಮಕ್ಕಳಾಗಿ, ನನಗಾಗಿ ನೀನು ಮಾಡಿರುವಂತ ತ್ಯಾಗವನ್ನು ನೆನೆಸುವಂತ ಮಕ್ಕಳಾಗಿ ತೆಗೆದುಕೊಳ್ಳುವಂತೆ ಕಾರ್ಯ ಮಾಡು. ಪ್ರತಿಯೊಬ್ಬರಿನ ಪರಿಶುದ್ಧ ರಕ್ತ ತೊಳೆದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ರಾಜ. ಏಸಪ್ಪ, ನಮಗೆ ಯೋಗ್ಯರಾಗಿ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆ ಪಿತನೇ, ಆಮೆನ್. ಯಾರೆಲ್ಲ
ಮಾಡಬೇಕು. ಇವಾಗ ಸಮಯದ ನಾವು ಈ ವಾರದ ಪ್ರಕಟಣೆಗಳನ್ನ ನೋಡ್ಕೊಳ್ಬಿಡೋಣ. ನಮ್ಮ ಒಂದು ಸೆಕ್ರೆಟರಿ ಅವರು, ಟೈಟಸ್ ಅವರು, ಅವರ ಹೆಂಡತಿ ಅಂತ ಬೀನಾ ಅವರ ಅಣ್ಣನಿಗೆ ಹುಷಾರಿಲ್ಲ. ಅವರು ಶಿವಮೊಗ್ಗ ಹೋಗಿದ್ದಾರೆ. ದಯವಿಟ್ಟು ನಾನು ಮೆಸೇಜ್ ಹಾಕಿದ್ದೆ ಗ್ರೂಪಲ್ಲಿ, ಅವರಿಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವ್ರ ಹೆಸರು ಬರ್ನಾಡ್ ಅಂತ. ದೇವರು ತಾನೇ ಆ ಮಗನಿಗೆ ಎಲ್ಲ ಒಂದು ಲಿವರ್ ಪ್ರಾಬ್ಲಮ್ ಬಿಡುಗಡೆ ಕೊಟ್ಟು ಆ ಮಗನ ದೇವರು ಉಳಿಸ್ಬೇಕು, ಆ ಮಗನಿಗೆ ದೇವರು ಇರ್ಬೇಕಂತ ನೀವೆಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ಬಿಟ್ಕೊಡ್ತೇನೆ. ಈ ಒಂದು ವಾರದಲ್ಲಿ ಇರುವಂತಹ ಪ್ರಕಟಣೆ ಮಂಗಳವಾರದಂದು 7 ಗಂಟೆಯಿಂದ 8 ಗಂಟೆವರೆಗೂ ನಮ್ಮ ಒಂದು ಸಭೆಯಲ್ಲಿ ಪ್ರಾರ್ಥನಾ ಕೂಟ ನಡೀತದೆ. ಮತ್ತೆ ಶುಕ್ರವಾರದಂದು 7 ರಿಂದ 8 ಗಂಟೆವರೆಗೂ ಪ್ರಾರ್ಥನೆ ಕೂಟ ಇರ್ತದೆ. ದಯವಿಟ್ಟು ಎಲ್ಲರೂ ಆದಷ್ಟು ಜನ ಪ್ರಾರ್ಥನೆಗೆ ಬಂದು ಪ್ರಾರ್ಥನೆ ಮಾಡಬೇಕಂತ ನಾನು ಕೇಳಿಕೊಳ್ಳುವಳಾಗಿದ್ದೇನೆ. ಮುಂದಿನ ಭಾನುವಾರ 8ನೇ ತಾರೀಕು 8:30 ಎಷ್ಟು ಗಂಟೆಗೆ ನಮ್ಮ ಒಂದು ಸಭೆಯಲ್ಲಿ ಆರಾಧನೆ ಇರ್ತದೆ. ವಿಶೇಷ ಒಂದು ಪ್ರಕಟಣೆ ಏನಂದ್ರೆ, ಈ ಒಂದು ಸರ್ವಿಸ್ ಆದ ಮೇಲೆ ಈ ದಿನ ಪಾಸ್ಟರ್ ಕಮಿಟಿ ಇರ್ತದೆ. ಯಾರೆಲ್ಲ ಪಾಸ್ಟರ್ ಕಮಿಟಿ ಇದ್ದಾರೋ ಆ ಮೆಂಬರ್ಸ್ ಎಲ್ಲ ದಯವಿಟ್ಟು ಬರಬೇಕಂತ ನಾನು ಪ್ರೀತಿಯಿಂದ ಕೇಳಿಕೊಳ್ಳುವಳಾಗಿದ್ದೇನೆ. ಮುಂದಿನ ವಾರ 8ನೇ ತಾರೀಕು ನಾನೊಂದು ಪ್ರೋಗ್ರಾಮ್ ಹೇಳಿದ್ದೆ ಲಾಸ್ಟ್ ವೀಕ್. ಏನದು? ವುಮೆನ್ಸ್ ಎಲ್ಲ ಯಾಗಿದೆ, ವೆರಿ ಗುಡ್. ವುಮೆನ್ಸ್ ಫೆಲೋಶಿಪ್ ಇರುತ್ತೆ 10:30 3:30ವರೆಗೂ. ಮೆನ್ ದಯವಿಟ್ಟು ನಿಮ್ಮಲ್ಲಿ ಪ್ರೀತಿನ ಕೇಳ್ಕೊಳ್ತೇನೆ, ನಿಮ್ಮ ಒಂದು ಹೆಣ್ಣು ಮಕ್ಕಳನ್ನ ಸಭೆಗೆ ಬರೋದಕ್ಕಾಗಿ, ಆ ಮೀಟಿಂಗ್ ಬರೋದಕ್ಕಾಗಿ ನೀವು ಪ್ರೋತ್ಸಾಹ ಪಡಿಸಬೇಕು, ಸಹಾಯ ಮಾಡಬೇಕು ಅಂತ ನಿಮ್ಮನ್ನ ಕೇಳಿಕೊಳ್ಳುವಳಾಗಿದ್ದೇನೆ. ಸಮಯದಲ್ಲಿ ನಿಂತ್ಕೊಂಡವರಾಗಿ ಪ್ರಾರ್ಥನೆಯಲ್ಲಿ ಮುಗಿಸ್ಕೊಳ್ಳೋಣ. ಮಧ್ಯವರ್ತ ರೆವರೆಂಡ್ ಸುಂದರ್ ರಾಜ್ ಅವರು ಕಡೆ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತೇನೆ. ಸ್ತುತಿ ಸ್ತೋತ್ರಗಳಿಗೆ ಪಾತ್ರನಾಗಿರುವ ಪರಲೋಕದ ತಂದೆಯಾಗಿರ್ತಕ್ಕಂಥ ದೇವರೇ, ಈ ಪರಿಶುದ್ಧವಾಗಿರ್ತಕ್ಕಂಥ ಆರಾಧನೆಗಾಗಿ ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಉಂಟಾಗಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ನಮಗೋಸ್ಕರವಾಗಿ ನಿನ್ನ ದಿವ್ಯವಾಗಿರ್ತಕ್ಕಂಥ ಪ್ರಾಣವನ್ನೇ ಕೊಟ್ಟು ಅನೀತಿವಂತರಾಗಿರ್ತಕ್ಕಂಥ ನಮ್ಮನ್ನ ನೀತಿವಂತರನ್ನಾಗಿ ಮಾಡಿಸಿ ನಿನ್ನ ಗಣಗಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸ್ವಾಮಿ, ನಿನ್ನ ನಾಮವನ್ನು ಎಷ್ಟು ಕೊಂಡಾಡಿದರೂ ಕಡಿಮೆಯೇ ಸ್ವಾಮಿ. ಯಾಕಂದರೆ ನೀನು ಯಾವ ರೀತಿಯಲ್ಲಿ ಇಸ್ರಾಯೇಲರನ್ನು ಬಿಡುಗಡೆ ಮಾಡಿದೆಯೋ ಐಗುಪ್ತ ದೇಶದಿಂದ, ಅದೇ ರೀತಿಯಿಂದ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿಸಿ ನೀತಿವಂತರೆಂಬ ಹೆಸರನ್ನು ಕೊಟ್ಟಿದ್ದಿ. ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಮಾತ್ರವಲ್ಲದೆ ಸ್ವಾಮಿ, ನೀನು ನಮಗೆ ಒಂದು ನಿರೀಕ್ಷೆಯನ್ನು ಕೊಟ್ಟು ನಾವು ನೀತಿವಂತರು ಮಾತ್ರವಲ್ಲ ಸ್ವಾಮಿ, ನಿತ್ಯ ಜೀವದ ನಿರೀಕ್ಷೆ ಬಂದು ಮತ್ತು ಮುಂದಿನ ಲೋಕದಲ್ಲಿ ಸ್ವಾಮಿ ಸಮಾಧಿಯ ನಂತರ ಅದು ಅಂತ್ಯವಲ್ಲ, ಆದರೆ ನಿನ್ನ ಸಂಗಡ ನಾವು ಸೇರಿಕೊಳ್ಳುತ್ತೇವೆ ಮತ್ತು ಆ ವಿಶೇಷವಾಗಿರ್ತಕ್ಕಂಥ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುತ್ತೇವೆ ಎಂಬ ಒಂದು ವಾಗ್ದಾನವನ್ನು ಕೊಟ್ಟಿದ್ದಕ್ಕಾಗಿ ಆ ವಿಶ್ವಾಸವನ್ನು ಬಲಪಡಿಸಬೇಕೆಂದು ಮತ್ತು ಜೀವಂತ ಕಾರ್ಯವೆಲ್ಲ ನಮ್ಮ ಸಂಗಡ ಬಿದ್ದು ನಮ್ಮನ್ನು ಸಿದ್ಧಪಡಿಸಿ ನಿನ್ನ ಪಾದ ಸನ್ನಿಧಾನದಲ್ಲಿ ಸೇರುವ ತನಕ ಸ್ವಾಮಿ ನಿನ್ನ ನಾಮವನ್ನು ನಮ್ಮ ಮುಖಾಂತರವಾಗಿ ಗಣಪಡಿಸಿಕೊಡಬೇಕೆಂದು ಮತ್ತು ಈ ಸಭೆಯ ಕಾರ್ಯಕಲಾಪಗಳನ್ನು ಆಶೀರ್ವಾದ ಹೊಂದಿ ಮಾಡಿ ಮಹಿಮೆ ಹೊಂದಬೇಕೆಂದು ನಮ್ಮ ಕಾರ್ಯಕರ್ತನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಈ ಪ್ರಾರ್ಥನೆಯನ್ನ ಬಹಳ ವಿನಯವಾಗಿ ಬೇಡಿಕೊಡುತ್ತೇವೆ ಸ್ವಾಮಿ. ನನ್ನ ಮನವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. Praise the Lord. Jesus bless you.